ಅವನಿಗೆ ಹಂಗೆ ಬುದ್ಧಿ ಹೇಳೋಣ ಅಂದರೆ ಸಾಯಂಗೆ ಹೊಡೆದಿದ್ದೀಯಲ್ಲಣ್ಣ. ನೋಡೋ, ನನಗೆ ಬುದ್ಧಿ ಹೇಳಿ ಅಭ್ಯಾಸ ಇಲ್ಲ, ಬುದ್ಧಿ ಹೇಳೇ ಅಭ್ಯಾಸ. ಪಾಠ ಮಾಡೋದಕ್ಕೆ ನಾನೇನು ಮಾಸ್ಟರ? ನೋ, ಮಾನ್ಸ್ಟರ್. ನನಗೆ ಕೋಳಿ ಕೃಷ್ಣ ಅಂತ ಜನ ಯಾಕೆ ಕರೀತಾರೆ ಗೊತ್ತಾ? ಮನುಷ್ಯರನ್ನ ಕೋಳಿ ಕಟ್ ಮಾಡೋ ಹಾಗೆ ಕಟ್ ಮಾಡ್ತೀನಿ, ಅದಕ್ಕೆ. ನನ್ನ ಬಗ್ಗೆ ಇನ್ನೊಂದು ವಿಷಯ ಗೊತ್ತೇನು ನಿನಗೆ? ನಾನು ಉಗುದಾಕಿ ಬಾ ಅಂದ್ರೆ ಒಗದಾಕ್ ಬರ್ತೀನಿ, ಹೊಡೆದಾಕಿ ಬಾ ಅಂದ್ರೆ ಕಡ್ದಾಕ್ ಬರ್ತೀನಿ, ಮುಟ್ಟಿ ಬಾ ಅಂದ್ರೆ ತಟ್ಟಿ ಬರ್ತೀನಿ, ಹಾನಿ ಮಾಡಿ ಬಾ ಅಂದ್ರೆ ಖೂನಿ ಮಾಡಿ ಬರ್ತೀನಿ. ದಟ್ ಈಸ್ ಕೋಳಿ ಕೃಷ್ಣ. ನೀನ್ ಹೇಳಿದಕ್ಕಿಂತಲೂ ಜಾಸ್ತಿನೇ ಕೆಲಸ ಮಾಡಿದ್ದೀನಿ. ಫೀಸ್ ಕೊಟ್ಟು ಲೀಸ್ನ ಕ್ಲೋಸ್ ಮಾಡಿ ರಿಲೀಸ್ ಆಗು. ನಮಸ್ಕಾರ ಮೇಡಮ್. ನಮಸ್ತೆ. ಅದೇ ಮೇಡಮ್, ನಿನ್ನೆ ಕಾಲ್ ಮಾಡಿದ್ದೆ, ಸ್ಕ್ರಿಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೇಡಮ್. ಸಾರಿ ರೀ, ಅದೃಷ್ಟ ಬೇರೆ ಪಾಲಾಯಿತು, ಬೇಜಾರು ಮಾಡ್ಕೋಬೇಡಿ. ಸರಿ ಮೇಡಮ್, ನಾನು ಯಾಕೆ ಬೇಸರ ಮಾಡ್ಕೊಳ್ಳಿ? ನನ್ನಂಥ ಪ್ರತಿಭಾವಂತನಿಗೆ ಅವಕಾಶ ಕೊಡಲಿಲ್ಲ ಅಂತ ನೀವು ಬೇಸರ ಮಾಡ್ಕೋಬೇಕು, ನಾನಲ್ಲ. ಹೆದರ್ಕೊಂಡ್ಯಾ? ನಿನ್ನನ್ನು ಧೀರೆ ಅನ್ಕೊಂಡಿದ್ದೆ, ಆದರೆ ನೀನು ಬೆಚ್ಚ ಬೀಳೋ ನೀರೇ. ಅಯ್ಯೋ ನಿನ್ನ. ನೀನೇನ್ ಹೀರೋ ಅನ್ಕೊಂಡಿದ್ದೆ, ಆದ್ರೆ ನೀನು ದೊಡ್ಡ ಝೀರೋ. ನನಗೇನು ಭಯ ಆಗಲಿಲ್ಲ, ನಿನ್ಗೊಂಚೂರು ಖುಷಿ ಕೊಡಬೇಕು ಅನ್ನಿಸ್ತು, ಅದಕ್ಕೆ ಹೆದರಿದೊಂಥರ ನಾಟಕ ಮಾಡಿದೆ ಅಷ್ಟೇ. ಅಲ್ಲೊಬ್ಬ ಕೋಟೆ ಹತ್ತೋಕೋಗಿ ಬಿದ್ದು ಅಂಟೊಡ್ಕೊಂಡ್ರು ನನ್ಗೇನೂ ಆಗಿಲ್ಲ ಅನ್ನಂತೆ, ಜಟ್ಟಿ ಕೆಳಗ್ ಬಿದ್ರು ಜುಟ್ಟಿಗೇನೂ ಆಗಿಲ್ಲ ಅನ್ನಂತೆ, ಮಲ್ಲರ ಮಲ್ಲ ಮುಗ್ಗುರ್ಸಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂತೆ. ಅವರೆಲ್ಲ ನಿನ್ ಕೂಟ್ಲವ್ರೇ ಇರ್ಬೇಕು. ಬಾಪ ವೀರ, ಒಳಗ್ ಬಾ. ಈ ಒಂದು ವಿಷದ ಗಿಡದಿಂದ 100 ಗಿಡಗಳಾಗತ್ತೆ. ಹೇಯ್, ಅಲ್ಲೇನ್ ಮಾಡ್ತಿದೀಯಾ?
ಒಂದು ನಿಮಿಷ, ಈ ಪಾಯ್ಸನ್ ಗಿಡನ ಕಿತ್ತಾಕ್ ಬರ್ತೀನಿ. ಅಯ್ಯೋ, ಅದರಿಂದ ನಾನೇ ನಿಂಗೆ ವಿಷ ಹಾಕಲ್ಲ, ಬಾ ಒಳಗೆ. ಇದು ಮನೆ ಹತ್ರ ಇರಬಾರ್ದು, ದೂರ ಹಾಕ್ಬಿಟ್ಟು ಬರ್ತೀನಿ. ಅದು ಸರಿ, ಸಿಟಿಯಲ್ಲಿ ನಿಮ್ದೊಂದು ದೊಡ್ಡ ಬಂಗ್ಲೆನೇ ಇದೆ, ಅಲ್ಲಿ ವಾಸ ಮಾಡೋದು ಬಿಟ್ಟು ಇಲ್ಲಿ ಯಾಕೆ ವಾಸ ಮಾಡ್ತಿದ್ದೀರಾ? ನೋಡಿಲ್ಲಿ, ಈ ಪರಿಸರಕ್ಕಾಗಿ ನಿಸರ್ಗನೇ ಸ್ವರ್ಗ ಅಲ್ವಾ? ಈ ಸುಂದರ ಪ್ರಕೃತಿ, ಆ ದೇವರ ಕಲಾಕೃತಿ, ಪರಿಸರನೇ ಪರಮಾತ್ಮ. ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಲ್ಲ? ಅಮ್ಮ, ಅಯ್ಯೋ, ಏನಾಯ್ತು ಅಂಕಲ್? ಇದೆ ಹೇಳಿ ಅಂಕಲ್. ಕೊಡಿ ಇದೆ, ಸರ್, ಬುಕ್ ಕೊಡಿ. ಕೊಡಿ ಇಲ್ಲಿ. ಹುಷಾರು. ಸರಿ ಸರ್, ಬನ್ನಿ 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 ಬನ್ನಿ, ಬನ್ನಿ ಸರ್, ಕೂತ್ಕೊಳ್ಳಿ. ನೀರು ತಗೊಳ್ಳಿ ಅಂಕಲ್. ನೆನ್ನೆ ಯಾಕೋ ಮೈಗೆ ಹುಷಾರಿರಲಿಲ್ಲ, ಆದ್ರೂ ಏನಾಗಲ್ಲ ಅಂತ ನನ್ನ ಮಗ ಬರೆದಿರೋ ಪುಸ್ತಕನ ಮಾರೋಣ ಅಂತ ಮನೆಗೆ ಹೋಗಿ ಹೊರಟಿದ್ದೆ. ಯಾಕೋ ಇದ್ದಕ್ಕಿದ್ದಂಗೆ ತಲೆ ಸುತ್ತ ಬಂತು, ಕಲ್ಲು ಬೇರೆ ಎಡವ್ಬಿಟ್ನಾ, ಬಿದ್ದುಬಿಟ್ಟೆ. ಅಂಕಲ್, ಇವರು ಕಾಂಪೌಂಡ್ರು, ಹಾ? ಒಳ್ಳೆ ಮಾತ್ರೆ ಕೊಡ್ತಾರೆ, ತಗೊಳ್ಳಿ. ಆಗ್ಲಮ್ಮ. ಅಂಕಲ್, ನನ್ನ ಹತ್ರ ಒಳ್ಳೆ ಮಾತ್ರೆಗಳಿವೆ, ಹಾ. ಮಧ್ಯಾಹ್ನ ಊಟ ಆದ್ಮೇಲೆ ತಗೊಳ್ಳಿ. ಹಾ. ಹಾಗೆ ಒಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡಿ, ಹಾ. ಎಲ್ಲ ಸರಿ ಹೋಗುತ್ತೆ. ಹಾಂ ಹಾಂ ತಗೊಳ್ಳಿ. ಹಾಂ, ಒಳ್ಳೇದು. ನಿಮ್ಮಿಬ್ಬರಿಂದನೂ ತುಂಬ ಹೆಲ್ಪ್ ಆಯಿತು. ಹಾಂ, ನಿಮ್ಮದು ಮದುವೆ ಆಗಿದೆಯಾ? ಇಲ್ಲ, ಶೀಘ್ರಮೇವ ಫಿಗರ್ ಪ್ರಾಪ್ತಿರಸ್ತು. ಇದು ನನಗೆ ಬೇಕಿತ್ತಾ? ಮದುವೆನೇ ಆಗಬಾರ್ದು, ಜೀವನ ಪೂರ್ತಿ ಸಾಧನೆಗಳನ್ನೇ ಮಾಡ್ತಾ ಇರಬೇಕು ಅಂದ್ಕೊಂಡಿರೋದು ನನ್ನ ಗುರಿ. ನನ್ನಂತವನಿಗೆ ಹಿಂಗೆ ಆಶೀರ್ವಾದ ಮಾಡೋದು. ತಿಳಿದೇ ಏನೋ ಅಂದೆ, ಬೇಸರ ಮಾಡ್ಕೋಬೇಡಿ. ನಿಮ್ಮಂಥ ಹುಡುಗರ ಮಿಡಿತಗಳನ್ನು, ತುಡಿತಗಳನ್ನು, ದುಡಿತಗಳನ್ನು, ಕುಡಿತಗಳನ್ನು, ಕುಣಿತಗಳನ್ನು, ಕೊರತೆಗಳನ್ನು, ಕವಿತೆಗಳನ್ನು, ಚರಿತೆಗಳನ್ನು, ಉರಿತಗಳನ್ನು, ಮೊರೆತೆಗಳನ್ನು ನೋಡಿ ನೋಡಿ ಹಾಗೇಳ್ದೆ, ತಪ್ಪು ತಿಳ್ಕೊಬೇಡಿ. ನಾನೇನು ಬರ್ತೀನಿ. ಅಂಕಲ್, ನನ್ಗೆ ಅವಶ್ಯಕತೆ ಇಲ್ಲ ಅಂದ್ರೂ ನಿಮಗೆ ಸಹಾಯ ಆಗಲಿ ಅಂತ ನಾನು 2 ಬುಕ್ ತಗೋತೀನಿ. ಹೌದಾ? ಎಷ್ಟು ದುಡ್ಡು? ಒಂದು ಪುಸ್ತಕಕ್ಕೆ 100 ರೂಪಾಯಿ ಅಮ್ಮ. 100 ರೂಪಾಯಿ? 2 ಬುಕ್ ಕೊಡಿ ಅಂಕಲ್. ಆಯ್ತಮ್ಮ, ಕೊಡ್ತೀನಮ್ಮ. ಅಂಕಲ್, ತಗೊಳಮ್ಮ. ಥ್ಯಾಂಕ್ ಯು ಅಂಕಲ್. ಹಾಗೆ ನನಗೂ ಒಂದು ಬುಕ್ ಕೊಟ್ಬಿಡಿ. ನಿಮಗೂ ಒಂದು ಬುಕ್ ಬೇಕಾ? ಓಕೆ, ತಗೊಳ್ಳಿಯಪ್ಪ ನೀವೊಂದು. ತಗೊಳ್ಳಿ. ಪುಸ್ತಕದ ವ್ಯಾಲ್ಯೂ ನನಗೆ ಗೊತ್ತು ಅಂಕಲ್. ಥ್ಯಾಂಕ್ ಯು. ಒಳ್ಳೆ ಮಕ್ಕಳು. ನಾ ಕೇಳೋಕ್ಕೂ ಮುಂಚೆನೇ ಪುಸ್ತಕ ಕೊಂಡ್ಕೊಂಡ್ರು. ನಿಮ್ಮಿಬ್ಬರಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ ಯು. ಬಾಯ್ ಅಂಕಲ್. ನೀನು ಯಾಕೆ ನನ್ನ ಕಾಂಪೌಂಡರ್ ಅಂದೆ? ಮೇಲ್ ನರ್ಸ್ ಅಂತನೋ ನರ್ಸಿಂಗ್ ಆಫೀಸರ್ ಅಂತನೋ ಹೇಳಬೇಕಿತ್ತು. ಅವ್ರಿಗೆ ಹಾಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಕಾಂಪೌಂಡರ್ ಅಂದೆ. ಗಂಧರ್ವಿಕಾ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಅದು ಮುಗ್ದು 3 ದಿನ ಆಯಿತು, ನೀನು ಇವತ್ತು ಹೇಳ್ತಿದೀಯಾ? ಏನು ಮಾಡ್ಲಮ್ಮ, ನನ್ನ ಬರ್ತ್ಡೇ ಡೇಟು ನಿನ್ನ ಬರ್ತ್ಡೇ ಡೇಟು ಒಂದೇ ದಿನ ಆಗಿರೋದ್ರಿಂದ ಒಬ್ರಿಗೊಬ್ರು ವಿಶ್ ಮಾಡ್ಕೊಳಕ್ಕಾಗೋದಿಲ್ಲ. ನಾನೊಂದು ಕಡೆ ಬ್ಯುಸಿ ಇರ್ತೀನಿ, ನೀನೊಂದು ಕಡೆ ಬ್ಯುಸಿ ಇರ್ತೀಯ. ಇಟ್ಸ್ ಓಕೆ. ನನಗೇನು ಗಿಫ್ಟ್ ಕೊಡಲ್ವಾ? ದಿಸ್ ಇಸ್ ಫಾರ್ ಯು. ತುಂಬ ಚೆನ್ನಾಗಿ ಬರೆಯುತ್ತೆ. ಹಾಂ, ದಿಸ್ ಇಸ್ ಫಾರ್ ಯು. ತುಂಬ ಚೆನ್ನಾಗಿ ಬೆರೆಯುತ್ತೆ. ಅಯ್ಯೋಯ್ಯೋ ಬೇಡಮ್ಮ, ಇದು ತುಂಬ ಕಾಸ್ಟ್ಲಿ. ನನಗೆ ಬೇರೆ ಏನಾದರೂ ಕೊಡು. ಡೋಂಟ್ ವರಿ, ಐ ಆಮ್ ರಿಚ್, ನೋ ಪ್ರಾಬ್ಲಮ್. ಇದೆಲ್ಲ ನನಗೆ ಜುಜ್ಬಿ. ನಮ್ಮ ಮನೆ ಗಡಿಯಾರ ಕೆಟ್ಟಿದೆ, ಆದರೆ ನಾನು ಕೊಟ್ಟಿರೋ ವಾಚು ಸರಿಯಾಗಿ ಟೈಮ್ ತೋರಿಸುತ್ತೆ. ಎಲ್ಲಿ ನಿಮ್ಮ ಡ್ಯಾಡಿ ಕಾಣ್ತಾ ಇಲ್ಲ? ಅವರು ಟೂರ್ ಹೋಗಿದ್ದಾರೆ. ಅವರೇನಾದರೂ ಇದ್ದಿದ್ರೆ
ನಮ್ಮಿಬ್ಬರಿಗೂ ಈಗ ಜೀವನದಲ್ಲೇನಾದರೂ ಸಾಧನೆ ಮಾಡಿ ಅಂತ ತಲೆ ತಿಂದಿರೋರು. ಅದಿರಲಿ, ಮೇಲ್ನರ್ ಸಾಹೇಬ್ರು ನಮ್ಮ ಮನೆಗೆ ಬಂದಿರೋ ಉದ್ದೇಶನೇ ಹೇಳಿಲ್ಲ. ನಾ ಇಲ್ಲಿವರೆಗೂ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಶಾರ್ಟ್ ಫಿಲಿಮ್ಸ್ನ ಡೈರೆಕ್ಟ್ ಮಾಡಿದೆ. ನಾನಿವಾಗ ದೊಡ್ಡ ಸಿನಿಮಾಗೋಸ್ಕರ ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಬರೆದು ಒಂದು ಒಳ್ಳೆ ಸ್ಕ್ರಿಪ್ಟ್ನ ರೆಡಿ ಮಾಡಿದ್ದೀನಿ. ಒಳ್ಳೊಳ್ಳೆ ಕಲಾವಿದರು, ತಂತ್ರಜ್ಞರು ಈಗಾಗಲೇ ನನ್ನ ಜೊತೆಲಿದ್ದಾರೆ. ಬಿಗ್ ಮೂವಿನ ಡೈರೆಕ್ಷನ್ ಮಾಡಬೇಕನ್ನೋದೇ ನನ್ನ ಗುರಿ. ಅದಕ್ಕೋಸ್ಕರ ನಾನೀಗ ನರ್ಸಿಂಗ್ ಹೋಮ್ಗೆ ಕೆಲಸಕ್ಕೆ ಹೋಗ್ತಿಲ್ಲ, ಬಿಟ್ಬಿಟ್ಟೆ. ನನ್ನ ಫಿಲಮ್ಗೋಸ್ಕರ ಪ್ರೊಡ್ಯೂಸರ್ನ ಹುಡುಕ್ತಾ ಓಡಾಡ್ತಾ ಇದ್ದೀನಿ. 100ಕ್ಕೂ ಹೆಚ್ಚು ನಿರ್ಮಾಪಕರನ್ನ ಭೇಟಿಯಾದೆ, ಆದರೆ ಅವ್ರು ಯಾರೂ ಕೂಡ ಕತೆನ ಕೇಳ್ತಾನೇ ಇಲ್ಲ. ನಾಳೆ ಬಾ, ನಾಡಿದ್ದು ಬಾ ಅಂತ ಕಾಗೆ ಆರಿಸ್ತಾನೆ ಅವರೇ. ಇವತ್ತು ಕೂಡ ಒಬ್ಬರು ನಿರ್ಮಾಪಕರ ಮನೆ ಬಾಗಿಲು ತಟ್ಟಿದೆ, ಏನೂ ಪ್ರಯೋಜನ ಆಗಲಿಲ್ಲ. ಪ್ರೊಡ್ಯೂಸರ್ ಮನೆಯಿಂದ ಆನ್ ದ ವೇ ಬರುವಾಗ ನಿಮ್ಮ ಮನೆ ಕಾಣಿಸ್ತು. ಹಾಗೆ ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬಂದಿದ್ದು ಒಳ್ಳೇದೇ ಆಯ್ತು. ಅಜ್ಜಿ ಡ್ಯೂಟಿ ಮುಗಿಸಿ ಹೋದ್ಮೇಲೆ ನಾನು ಒಬ್ಳೇ ಇರಬೇಕಾಗಿತ್ತು. ನನಗೂ ಬೇಜಾರಾಗ್ತಿತ್ತು. ನೀನ್ ಬಂದಿದ್ರಿಂದ ಟೈಮ್ ಪಾಸ್ ಆಗತ್ತೆ. ಓಕೆ, ಥ್ಯಾಂಕ್ಸ್ ಬಂದಿದ್ಕೆ. ತಿಂಡಿ ತಿಂತೀಯಾ? ತಿಂಡಿ ತಿಂದಾಯ್ತು. ವೆರಿ ಗುಡ್. ಇಲ್ಲಾಂದ್ರೆ ನಾನೀಗ ಮಾಡ್ಬೇಕಾಗಿತ್ತು, ಯಾಕಂದ್ರೆ ಮನೇಲಿ ತಿಂಡಿ ಖಾಲಿಯಾಗಿದೆ. ತಿಂಡಿ ಕೊಡ್ದಿದ್ರು, ಊಟಕ್ಕೆ ಹಿಡ್ದಿದ್ರು ನಾನು ಏನೂ ಬೇಸರ ಮಾಡ್ಕೊಳ್ಳಲ್ಲ. ಆದರೆ ನೀನಾದರೂ ನನ್ನ ಕತೆ ಕೇಳಿ ಪುಣ್ಯ ಕಟ್ಕೋ. ನನ್ನ ಸ್ಕ್ರಿಪ್ಟ್ ಖಂಡಿತವಾಗ್ಲೂ ನಿನ್ಗಿಷ್ಟ ಆಗತ್ತೆ. ನನ್ನ ಕತೆ ಕೇಳೋ ಮೊದಲನೇ ವ್ಯಕ್ತಿಯು ನೀನೇ, ಕೊನೆಯ ವ್ಯಕ್ತಿಯು ನೀನೇ. ನಾನೇ ಕೊನೆ ವ್ಯಕ್ತಿನಾ? ಪೂರ್ತಿ ಚಿತ್ರಕಥೆ ಕೇಳಿದ್ಮೇಲೆ ನಾನೇ ಈ ಸ್ಕ್ರಿಪ್ಟ್ ಪ್ರೊಡ್ಯೂಸ್ ಮಾಡ್ತೀಯ ಅಂತ ನೀನು ಹೇಳ್ತೀಯ. ನನಗೆ ಆ ನಂಬಿಕೆ ಇದೆ. ಇಟ್ಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಎಕ್ಸ್ಟ್ರಾರ್ಡಿನರಿ ಸ್ಟೋರಿ. ನಿನಗ್ ನೀನೇ ಅವಾರ್ಡ್ಗಳನ್ನ ಕೊಟ್ಕೊಂಡು ಸಾಕು, ಬೇಗ ಕತೆ ಶುರು ಮಾಡು. ಹಾ ನೋಡು, ಹೊರಗಡೆ ನೇಚರ್ ನಡುವೆ ಕತೆ ಕೇಳ್ತೀನಿ, ಬಾ. ಇದು ನಮ್ಮ ಸಿನಿಮಾ ಚಿತ್ರಕಥೆ. ಕತೆಲಿ ಆ ಹೀರೋ ಹೇಳೋ ಹನಿಗವನ ಇನ್ನೊಂದ್ಸಲ ಹೇಳು. ನೀವುವೆಂದು ತಿಳಿದು ನಾ ನಿನ್ನಲ್ಲಿ ವಶವಾದೆ, ನಾ ಹಾವೆಂದು ತಿಳಿದು ನೀ ನನ್ನಲ್ಲಿ ವಿಷವಾದೆ. ಈ ಸಿನಿಮಾದಲ್ಲಿ ಬರೋ ಒಂದೇ ಒಂದು ಹಾಡನ್ನ ಕೊನೆ ಹೇಳ್ತೀನಿ ಅಂದೆ. ಈ ಬಾಳ ಪಯಣದಲ್ಲಿ ಒಂಟಿಯಾಗಿರುವೆ, ನನಗೂನು ಆಸೆ ಇದ್ದೆ ಆಗಲು ಮದುವೆ. ನನಗೋರ್ವ ಗೆಳತಿಯ ಕರುಣಿಸು ಗುರುವೆ, ಕಣ್ಣೀರು ಬರುತ್ತಲಿದೆ ನಿನಗಿದು ತರವೇ. ಭೂಲೋಕ ಮೂಲೋಕ ಸುತ್ತಿ ಬಂದಿರುವೆ, ಕೈ ಹಿಡಿವ ನನ್ನ ರತಿಯ ಎಲ್ಲಿ ಇಟ್ಟಿರುವೆ. ಕಣ್ಣಿಗೆ ಎಣ್ಣೆಯ ಹಾಕೊಂಡು ಕಾದಿರುವೆ, ಕರ್ಕೊಂಡು ಬಾ ಅವಳ ಎಲ್ಲಿ ಬಿಟ್ಟಿರುವೆ. ಈ ಬಾಳ ಪಯಣದಲ್ಲಿ ಒಂಟಿಯಾಗಿರುವೆ, ನನಗೂನು ಆಸೆ ಇದೆ ಆಗಲು ಮದುವೆ. ನನಗೋರ್ವ ಗೆಳತಿಯ ಕರುಣಿಸು ಗುರುವೆ, ಕಣ್ಣೀರು ಬರುತ್ತಲಿದೆ ನಿನಗಿದು ತರವೇ. ನಾಷ್ಟವನ್ನು ಮಾಡಿಲ್ಲ, ಬೂಸ್ಟನ್ನು ಕುಡಿದಿಲ್ಲ, ನನ್ನ ಕಷ್ಟ ದುರದೃಷ್ಟ ನಿನಗಿಷ್ಟವೇ. ಯಾಕಿಷ್ಟು ವೇದನೆ, ನಾನೇನು ದುಷ್ಟನೆ, ಪಾಪಿಷ್ಟ ನಾನಲ್ಲ, ನೀಡುವೆನು ಸ್ಪಷ್ಟನೆ. ಈ ಬಾಳ ಪಯಣದಲ್ಲಿ ಒಂಟಿಯಾಗಿರುವೆ, ನನಗೂನು ಆಸೆ ಇದೆ ಆಗಲು ಮದುವೆ.
ನನಗೋರ್ವ ಗೆಳತಿಯ ಕರುಣಿಸು ಗುರುವೇ, ಕಣ್ಣೀರು ಬರುತ್ತಲಿದೆ ನಿನಗಿದು ತರವೇ. ಹಾಡು ಹೇಗಿದೆ? ನಿನ್ ರಿಯಲ್ ಲೈಫ್ನ ನೋಡ್ಕೊಂಡು ನಿನ್ಗಾಗಿ ನೀನೇ ಈ ಹಾಡನ್ನು ಬರ್ಕೊಂಡಂಗಿದೆ. ನಾನು ದೇವ್ರಂತ ಮನುಷ್ಯ. ನನ್ನಂಥವನ್ಗೆ ನೀನು ಈ ರೀತಿ ಆಡ್ಕೊಂಡ್ರೆ ನಿನಗೆ ಲೈಫ್ ಲಾಂಗ್ ಲವ್ವರೇ ಸಿಗೋದಿಲ್ಲ. ನಿನ್ಗಂತೂ ಹಳೆ ಮುದ್ಕಿನೂ ಸಿಗಲ್ಲ. ನನ್ನ ಜೀವನದಲ್ಲಿ ಏನೇನೋ ಸಾಧಿಸ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಮದುವೆನೇ ಬೇಡ, ಆ ಎಂಗೇಜ್ಮೆಂಟ್ ರಿಂಗೂ ಬೇಡ, ವೆಡ್ಡಿಂಗ್ ರಿಂಗೂ ಬೇಡ, ಲೈಫ್ ಲಾಂಗ್ ಸಫರಿಂಗೂ ಬೇಡ. ಅದಿರಲಿ, ನನ್ನ ಸ್ಕ್ರೀನ್ ಪ್ಲೇ ಹೇಗನ್ನಿಸ್ತು? ಸಡನ್ ಆಗಿ ಕೇಳಿದ್ರೆ ಹೇಗೆ? ನಿನ್ ಕತೆ ಬಗ್ಗೆ ಯೋಚನೆ ಮಾಡೋಕೆ 5 ನಿಮಿಷ ಕಾಲಾವಕಾಶ ಕೊಡು. ಹುಡುಗಿ ನೋಡೋಕೆ ಅಂತ ಹೋಗಿರ್ತೀಯ, ನೋಡ್ತೀಯ, ತಕ್ಷಣ ನೀನು ಹುಡುಗಿ ಸೂಪರ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ, ಮದುವೆ ಆಗ್ಬಿಡ್ತೀನಿ ಅಂತ ಅಂತೀಯಾ? ಇಲ್ಲ ತಾನೆ? ಇದು ಹಾಗೇನೆ. ಈ ಟೈಮ್ನಲ್ಲ ಎಕ್ಸಾಂಪಲ್ ಬೇಕಿತ್ತಾ? ಏಕಾಂತದಲ್ಲಿ ನಾನು ಈ ಕತೆನ ವಿಮರ್ಶೆ ಮಾಡಿ ನೋಡ್ತೀನಿ. ನನಗೆ ಸರಿ ಇದೆ, ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳ್ತೀನಿ. ಕೆಲವರು ಸತಾಯಿಸ್ತಾರೆ, ನಾಳೆ ಹೇಳ್ತೀನಿ, ನಾಡಿದ್ದು ಹೇಳ್ತೀನಿ, 4 ವರ್ಷ ಬಿಟ್ಟು ಹೇಳ್ತೀನಿ ಅಂತ. ನಾನು ಆ ಥರ ಅಲ್ಲ, 5-10 ನಿಮಿಷದಲ್ಲಿ ರಿಸಲ್ಟ್ ಹೇಳ್ಬಿಡ್ತೀನಿ. ಕತೆ ಹೇಳಿ ಸುಸ್ತಾಗಿದ್ಯಾ? ಕೂತ್ಕೊಂಡು ರೆಸ್ಟ್ ಮಾಡು. ಚೆನ್ನಾಗಿದೆ ಅಂತ ಹೇಳಕ್ 5-10 ನಿಮಿಷ ಬೇಕಾ? ಅವನಿನ್ನೂ ಈ ಕತೆನ ಬೇರೆ ಯಾರಿಗೂ ಹೇಳಿಲ್ಲ. ಒಳ್ಳೇದೇ ಆಯ್ತು. ಬಡ್ಡಿ ಮಗ ಕತೆನ ಚೆನ್ನಾಗೇ ಬರೆದಿದ್ದಾನೆ, ತುಂಬ ಚೆನ್ನಾಗಿ ಬರೆದಿದ್ದಾನೆ. ಡೈಲಾಗ್ಸು ಅಷ್ಟೇ, ಸೋ ನೈಸ್. ಇಂಥ ಕತೆನ ನಾನು ಇದುವರೆಗೂ ಕೇಳೇ ಇರಲಿಲ್ಲ. ಇವನಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಇವನ ಕತೆನ ಸಿನಿಮಾ ಮಾಡಿದರೆ ಸಿಲ್ವರ್ ಜೂಬ್ಲಿ ಗ್ಯಾರಂಟಿ. ಫಿಲ್ಮ್ ರಿಲೀಸ್ ಆದಮೇಲೆ ಇವನಿಗೆ ಒಳ್ಳೆ ಹೆಸರು ಬರುತ್ತೆ, ದುಡ್ಡು ಬರುತ್ತೆ, ಇವನ ಲೆವೆಲ್ಲೇ ಚೇಂಜ್ ಆಗಿಬಿಡುತ್ತೆ. ಇವನು ಮಾಡಿರೋ ಸ್ಕ್ರಿಪ್ಟ್ಗೆ ನ್ಯಾಷನಲ್ ಅವಾರ್ಡ್, ಆಸ್ಕರ್ ಅವಾರ್ಡ್ ಬಂದ್ರೂ ಆಶ್ಚರ್ಯನೇ ಇಲ್ಲ. ಇವನು ಪ್ರಶಸ್ತಿಗಳನ್ನೆಲ್ಲ ಬಾಚ್ಕೊಂಡು ಬಿಡ್ತಾನೆ, ರಾತ್ರೋರಾತ್ರಿ ಪ್ರಸಿದ್ಧಿಗೆ ಬಂದ್ಬಿಡ್ತಾನೆ. ನೋ, ಹೀಗಾಗಬಾರ್ದು. ಇವನು ಫೇಮಸ್ ಆಗಬಾರ್ದು. ನನಗೆ ಯಶಸ್ಸು ಸಿಗಬೇಕು. ಐ ವಾಂಟ್ ಸಕ್ಸಸ್, ಐ ವಾಂಟ್ ಸಕ್ಸಸ್. ಈ ಮೊಬೈಲ್ ಬಿಟ್ಟಾಕೋ ಮಗಳೇ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದ್ರ ಕಡೆ ಗಮನ ಕೊಡು. ನಿಮ್ಮ ಫ್ರೆಂಡ್ ಲಕ್ಷ್ಮಿ ನೋಡು, ಈ ವಯಸ್ಸಿಗೆ 2 ಕಾದಂಬರಿ ಬರೆದಿದ್ದಾಳೆ. ದಿವ್ಯಳನ್ನು ನೋಡು, ಫಿಲಮ್ ಫೀಲ್ಡಲ್ಲಿ ಎಷ್ಟೊಂದು ಹೆಸರು ಮಾಡಿದ್ದಾಳೆ. ಅವ್ರ ಥರ ನೀನು ಕೂಡ ಸಾಧನೆ ಮಾಡಬೇಕು. ಆಗ ನಿನ್ನನ್ನು ನನ್ನ ಮಗಳಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಹಾಂ, ಓಕೆ ಡ್ಯಾಡ್. ಎಸ್, ನಾನು ಹೆಸರು ಮಾಡಬೇಕು. ನಮ್ಮ ಅಪ್ಪಾಜಿ ಆಸೆಯಂತೆ ನಾನು ಸಾಧಿಸಬೇಕು. ಗೆಲುವಿನ ಕಿರೀಟವನ್ನು ನಾನು ತೊಡಬೇಕು. ನಾನು ಶ್ರೀಮಂತೆ, ಕೋಟ್ಯಾಧೀಶೆ. ಜಯ ಅನ್ನೋದು, ಖ್ಯಾತಿ ಅನ್ನೋದು ನನ್ನಂತವಳಿಗೆ ಮೀಸಲಾಗಿರಬೇಕು. ಆ ಭಿಕಾರಿಗಲ್ಲ. ಅವನ್ನ ಕೊಲೆ ಮಾಡಿ ಆ ಫಿಲ್ಮ್ ಸ್ಕ್ರಿಪ್ಟನ್ನು ನನ್ನ ವಶ ಮಾಡ್ಕೋಬೇಕು. ಆ ಚಿತ್ರಕಥೆನ ಅವನಿನ್ನೂ ಬೇರೆ ಯಾರಿಗೂ ಹೇಳಿಲ್ಲ. ಹೇಳೋದ್ರೊಳಗೆ ಅವನ್ನ ಮುಗಿಸ್ಬೇಕು. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಯಾರಾದರೂ ಡೈರೆಕ್ಟ್ರನ್ನ ಸಹಾಯ ಕರ್ಕೊಂಡು ನಾನೇ ಆ ಫಿಲ್ಮ್ನ ಡೈರೆಕ್ಷನ್ ಮಾಡಿ ಲೋಕವಿಖ್ಯಾತಿ ಆಗಬೇಕು. ಹೇ ಗಂಧರ್ವಿಕಾ,
ಇದು ತಪ್ಪಲ್ವಾ? ಅವನು ಸರಸ್ವತಿ ಪುತ್ರ ಕಣೆ. ಆ ಶೃಂಗೇರಿ ಶಾರದಾಂಬೆ ಅವನಿಗೆ ಒಲಿದಿದೆ. ಅದಕ್ಕೆ ಅವನು ಅಷ್ಟೊಂದು ಎಫೆಕ್ಟಿವ್ ಆಗಿ ಸ್ಕ್ರಿಪ್ಟ್ ಬರೆದಿದ್ದಾನೆ. ಅದೂ ಅಲ್ಲದೆ ಚಿತ್ರಕಥೆಯನ್ನು ಬರೆಯುವಾಗ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಪಾಪ ಅವನು ಶ್ರಮ ಪಟ್ಟದನ್ನ ಸಿದ್ಧಪಡಿಸಿದ್ದಾನೆ. ಅದ್ರ ಬೆಲೆ ನಿನಗೇನೇ ಗೊತ್ತು? ನೀನು ಅವನಿಗೆ ಮೋಸ ಮಾಡಿದ್ರೆ ಉದ್ಧಾರ ಆಗಲ್ಲ ಕಣೆ, ಹಾಳಾಗಿ ಹೋಗ್ತೀಯ. I am rich. I am great. Name and fame, they are my right. Because wealth is my hand. ನಮಸ್ತೆ. ನನಗೆ ಅಭಿಮಾನಿಗಳು ಬೇಕು. ಅಭಿಮಾನಿಗಳು ಬೇಕು. ಗಂಧರ್ವಿಕಾ, ನೀನೇನೋ ತಪ್ಪು ಮಾಡ್ತಾ ಇಲ್ಲ. ನೀನ್ ಪ್ರಸಿದ್ಧಿ ಆಗ್ಬೇಕು. ನೀನ್ ಪ್ರಸಿದ್ಧಿ ಆಗ್ಬೇಕು ಅಂತಾನೆ ಆ ದೇವರು ಆ ಕುರಿನ ನಿನ್ನ ಹತ್ರ ಕಳಿಸಿರ್ಬೋದು ಅಲ್ವಾ? ನಿನ್ ತಂದೆ ಹೇಳೋ ಹಾಗೆ ಸಾಧನೆ ಮಾಡೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ಎಲ್ಲರಂತೆ ಬದುಕಿ ಸಾಕು. ಇನ್ನು ಮುಂದಾದರೂ ಹೆಸರು ಮಾಡೋದ್ರ ಕಡೆ ಗಮನ ಕೊಡು. ಹೋಗು, ಅವನು ಬರ್ದಿರೋ ಕತೆಗಾಗಿ ಅವನ ಕತೆನ ಮುಗಿಸು. ಹಾಂ, ಕೂತ್ಕೊಂಡಿರೋ, ಕಾಫಿ ತರ್ತೀನಿ. ನನ್ನ ಕತೆ ಇಷ್ಟ ಆಗಿದೆ, ಅದಕ್ಕೆ ಕಾಫಿ ತರ್ತೀನಿ ಅಂತ ಹೇಳಿದ್ದು. ಥ್ಯಾಂಕ್ ಗಾಡ್. ಕಾಫಿ ಕೊಡ್ತಿರೋದು ನೋಡಿದ್ರೆ ನನ್ನ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅರ್ಥ. ಥ್ಯಾಂಕ್ಸ್ ಗಾಂಧರ್ವಿಕಾ. ಇಷ್ಟೊತ್ತು ನೀನು ತಾನು ಅಂತ ಹೇಳ್ತಾ ಇದ್ದೆ, ಇವಾಗ ನೀವು ಅಂತ ಹೇಳ್ತಿದೀಯಾ? ಪ್ರೊಡ್ಯೂಸರ್ ಆದಮೇಲೆ ನನ್ನ ಲೆವೆಲ್ಲೇ ಚೇಂಜ್ ಆಯ್ತಲ್ಲ. ಕೂತ್ಕೋ, ಕಾಫಿ ಕುಡಿ. ನೀವು ಪ್ರೊಡ್ಯೂಸರ್ ಅನ್ನೋ ಮಾತು ಕೇಳಿ ನಾನು ಸ್ವರ್ಗದಲ್ಲೇ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಫೀಲ್ ಆದರೆ ಪ್ರಯೋಜನ ಇಲ್ಲ. ನೀನು ಸ್ವರ್ಗದಲ್ಲೇ ಇರಬೇಕಂದ್ರೆ ಮೊದಲು ನೀನು ಸಾಯ್ಬೇಕಾಗತ್ತೆ. ಅದೆಲ್ಲ ಇರಲಿ, ಕಾಫಿ ಕುಡಿ, ಆಮೇಲೆ ಮಾತಾಡೋಣ. ಯಾಕೋ ಹೊಟ್ಟೆ ತುಂಬ ನೋವ್ತಾ ಇದೆ. ಕಾಫಿಲಿ ವಿಷ ಹಾಕಿದ್ದೀನಿ. ಇನ್ ಸ್ವಲ್ಪ ಹೊತ್ತಿಗೆ ನಿನ್ ಸಾಯ್ತೀಯ.
ಬಟ್ ಡೋಂಟ್ ವರಿ, ನೀನು ಕಷ್ಟಪಟ್ಟು ಬರೆದಿರೋ ಸ್ಕ್ರಿಪ್ಟ್ ವೇಸ್ಟ್ ಆಗಲ್ಲ. ಅದಕ್ಕೆ ನಾನು ಜೀವ ಕೊಡ್ತೀನಿ. ನಿನ್ನ ಸಿನಿಮಾ ನನ್ನ ಹೆಸರಲ್ಲಿ ಸಿದ್ಧ ಆಗುತ್ತೆ. ಬಸರ್ ನಿಂದು, ಹೆಸರು ನಂದು. ಸಿನಿಮಾ ಮಾಡ್ಬೇಕನ್ನೋದು ನನ್ನ ಜೀವನದ ದೊಡ್ಡ ಕನಸಾಗಿತ್ತು. ಅದನ್ನು ಹಾಳು ಮಾಡ್ಬಿಟ್ಟೆ ಅಲ್ವಾ ನೀನು. ನನ್ನ ಆತ್ಮ ಶಾಂತಿಯಾಗಿರಲ್ಲ. ದೆವ್ವ ಆಗಿ ಬಂದು ನಿನ್ನ ಕೊಲ್ತೀನಿ. ನೋ, ನಾನು ಅವನ್ನ ಕೊಲ್ಲಬೇಕು. ಆದರೆ ನಾನೇ ಕೊಂದಿದ್ದು ಅಂತ ಮಾತ್ರ ಅವನಿಗೆ ಗೊತ್ತಾಗಬಾರ್ದು. ಆ ರೀತಿ ಕೊಲ್ಲಬೇಕು. ಇಲ್ಲ ಅಂದರೆ ದೆವ್ವಾಗಿ ಬಂದು ಕಾಡ್ತಾನೆ. ಅಷ್ಟೇ ಅಲ್ಲ, ಎಚ್ಚರಿಕೆಯಿಂದಿರಬೇಕು. ಹಿಮ್ಮತ್ಗಿಂತ ಹಿಕ್ಮತ್ಗೆ ಬೆಲೆ ಜಾಸ್ತಿ. ಕೂತ್ಕೋ. ನಂಗೆ ನಂಬಿಕೆ ಇದೆ, ನನ್ನ ಕತೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ. ನೀವು ಪ್ರೊಡ್ಯೂಸರ್ ಆಗ್ತೀರಾ ಅಲ್ವಾ? ಸಾರಿ ಅಮರ್, ಬೇಜಾರಾಗಬೇಡ. ನನ್ನ ಕತೆ ಇಷ್ಟ ಆಗಿಲ್ಲ. ನನ್ನ ದೃಷ್ಟಿಲಿ ಕತೆ ಚೆನ್ನಾಗಿಲ್ಲ. ನೋ ನೋ ನೋ, ಕತೆ ಚೆನ್ನಾಗಿಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಈ ಸ್ಕ್ರಿಪ್ಟ್ಗೋಸ್ಕರ 3 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ ಗೊತ್ತಾ. ತುಂಬಾ ಎಫರ್ಟ್ ಹಾಕಿದ್ದೀನಿ. ನಿಜವಾಗ್ಲೂ ಈ ಸ್ಕ್ರಿಪ್ಟ್ ಚೆನ್ನಾಗಿದೆ, ಅರ್ಥ ಮಾಡ್ಕೋ. ಹೆತ್ತವ್ರಿಗೆ ಹೆಗ್ನ ಮುದ್ದು. ನಿನ್ನ ಕತೆ ನಿನಗಿಷ್ಟ ಆಗಿರುತ್ತೆ. ಆದರೆ ಸ್ಟಾಪ್. ಮುಂದೆ ಹೇಳಬೇಡ. ಈ ಚಿತ್ರಕಥೆಯ ಪ್ರತಿ ಅಕ್ಷರಗಳಲ್ಲೂ ಸರಸ್ವತಿ ಆಶೀರ್ವಾದ ಇದೆ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಈ ಸ್ಕ್ರಿಪ್ಟ್ ಚೆನ್ನಾಗಿದೆ. ನೀನು ಸಿನಿಮಾ ಮಾಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಡು, ನಾನು ಬೇಸರ ಮಾಡ್ಕೊಳ್ಳಲ್ಲ. ಆದರೆ ಕತೆ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳ್ಬೇಡ, ದಯವಿಟ್ಟು ಹೇಳ್ಬೇಡ. ನಿನ್ನ ಕತೆ ಚೆನ್ನಾಗೇ ಇದೆ. ಆದರೆ ನಾನು ಯಾಕೆ ಚೆನ್ನಾಗಿಲ್ಲ ಅಂದೆ ಅಂದರೆ, ಚೆನ್ನಾಗಿದೆ ಅಂತ ಹೇಳಿದ್ರೆ ನೀ ನನ್ನನ್ನು ಪ್ರೊಡ್ಯೂಸರ್ ಆಗು ಅಂತ ಪೀಡಿಸ್ತೀಯ. ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ನ ಸಿನಿಮಾ ಮಾಡೋಷ್ಟು ಹಣ ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ನಿನ್ನ ಕತೆ ಚೆನ್ನಾಗಿಲ್ಲ ಅಂದೆ. ಸಾರಿ. ನಿನಗೆ ನನಗಿಂತಲೂ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾರೆ. ಹುಟ್ಟಿಸಿದ ದೇವರು ಹುಲ್ಮೇಯಿಸಲ್ಲ ಅನ್ನೋ ಹಾಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ನ ಬರ್ಸಿರೋ ಆ ದೇವರು ಪ್ರೊಡ್ಯೂಸರ್ನ ಕೊಡದೇ ಇರ್ತಾನ? ಕೊಟ್ಟೇ ಕೊಡ್ತಾನೆ. ಇವತ್ತಲ್ಲ ನಾಳೆ ಈ ಸಿನಿಮಾ ಹಾಗೇ ಆಗುತ್ತೆ. ಪ್ರೊಡ್ಯೂಸರ್ ಸಿಗ್ತಾರೆ. ನೀನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಯಾವತ್ತೂ ಫೋರ್ಸ್ ಮಾಡಲ್ಲ. ಡೋಂಟ್ ವರಿ. ಮಳೆ ಹನಿಗಳು ಚಿಕ್ಕದಾಗಿರ್ತವೆ, ಆದರೆ ಸೇರಿದ್ರೆ ದೊಡ್ಡ ನದಿ ಆಗುತ್ತೆ. ಹಾಗೇ ನನ್ನೀ ಸಣ್ಣ ಪ್ರಯತ್ನ ಇವತ್ತಲ್ಲ ನಾಳೆ ಒಂದು ದೊಡ್ಡ ಫಲನೇ ಕೊಡುತ್ತೆ. ಕತೆ ಚೆನ್ನಾಗಿದೆ ಅಂದೆಲ್ಲ ನನಗ ಸಾಕು. ನಾನಿನ್ನು ಬರ್ತೀನಿ. ನಾನು ಮನೇಲಿ ಒಬ್ಳೇ ಇದ್ದೀನಿ. ತುಂಬ ಬೋರ್ ಆಗ್ತಿದೆ. ಪ್ಲೀಸ್ ಇವತ್ತೊಂದಿನ ಸಂಜೆವರೆಗೂ ನನ್ನ ಜೊತೆ ಇರು. ಇಲ್ಲ ಅಂದರೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ. ಸರಿ, ನಿನ್ನಂಥ ಬೆಸ್ಟ್ ಫ್ರೆಂಡ್ ಹೇಳಿದ್ರೆ ಇಲ್ಲ ಅಂತೀನಾ? ಆದರೆ ಒಂದು 10 ನಿಮಿಷ ಆಚೆ ರಿಲ್ಯಾಕ್ಸ್ ಮಾಡಿ ಬರ್ತೀನಿ. ಓಕೆ, ಕ್ಯಾರಿ ಆನ್. ನೀನಿರೋಕೆ ಒಪ್ಕೊಂಡಿಯಲ್ಲ, ಅಷ್ಟು ಸಾಕು. ಸಾಂಗ್ ಬರಿತಾ ಇದೀಯಾ? ಗುಡ್. ನೆನ್ನೆ ನೀನ್ ಮನೇಲಿ ಇಲ್ದೇ ಇದ್ದಾಗ ನಾನ್ ನಿನ್ ರೂಮಿಗೆ ಹೋದೆ. ಅಲ್ಲಿ ನೀನ್ ಬರ್ದಿರೋ ಸ್ಕ್ರಿಪ್ಟ್ ಸಿಕ್ತು. ಆಹಾ, ಎಷ್ಟು ಚೆನ್ನಾಗಿ ಬರ್ದಿದೀಯಾ. ಆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಹಬ್ಬಬ್ಬ, ಆ ಕತೆ ಹೊಸತನದಿಂದ ಕೂಡಿದೆ. ನನಗಂತೂ ಬಹಳ ಸಂತೋಷ ಆಗ್ಬಿಡ್ತು. ಇಷ್ಟು ದಿನ ನಿನ್ನಲ್ಲಿರೋ ಕಲೆಯನ್ನ, ನಿನಗಿರೋ ಬೆಲೆಯನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ಈ ತಲೆ. ಸಾರಿ. ನನಗೆ ಆ ಸ್ಕ್ರಿಪ್ಟ್ ಓದಿ ತುಂಬಾ ಖುಷಿ ಆಯ್ತು. ನಿನ್ನ ಬರವಣಿಗೆ ಅಂತೂ ಸ್ವಾರಸ್ಯಕರವಾಗಿದೆ.
ತುಂಬಾನೇ ಅದ್ಭುತವಾಗಿದೆ. ಗುಡ್, ವೆರಿ ಗುಡ್, ಕೀಪ್ ಇಟ್ ಅಪ್. ನಿನಗೆ ಯಾರಾದರೂ ನೀನ್ ಬೆಳಿಬಾರ್ದು ಅಂತ ನಿನ್ನ ಈ ಕತೆನ ಚೆನ್ನಾಗಿಲ್ಲ ಹಾಗೆ ಹೀಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನಗೆ ಎಲ್ಲ ಇಷ್ಟ ಆಯ್ತು. ಖಂಡಿತ ನೀನೊಬ್ಬ ಸಿನಿಮಾ ನಿರ್ದೇಶಕನಾಗಿ ಬೆಳೆದೇ ಬೆಳಿತೀಯ, ನನಗ ನಂಬಿಕೆ ಇದೆ. ನಾನು ನಿನ್ನನ್ನು ಒಬ್ಬ ಸಿನಿಮಾ ನಿರ್ದೇಶಕನಾಗಿ ನೋಡೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನಿನ್ನಲ್ಲಿ ಶಕ್ತಿ, ಆ ಯೋಗ್ಯತೆ, ಆ ಪ್ರತಿಭೆ ಎಲ್ಲ ನಿನ್ನಲ್ಲಿದೆ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ನಿನಗೆ ಒಳ್ಳೇದಾಗ್ಲಿ ಪುಟ್ಟ. ಅಪ್ಪಾಜಿ, ನಿಮ್ಮ ಪ್ರೋತ್ಸಾಹನೇ ನನಗೆ ಶಕ್ತಿ. ನಾನು ಖಂಡಿತ ನಿರ್ದೇಶಕ ಆಗೇ ಆಗ್ತೀನಿ. ಹೇಯ್, ಇಲ್ಲಿ ಕೇಳ್ರು, ಇವ್ನು ಸಿನಿಮಾ ಕತೆ ಬರೀತಾನಂತೆ, ನಿರ್ದೇಶಕ ಆಗ್ತಾನಂತ ಕಂಡ್ರು. ಏನೋ ಇದು ನೋಡಮ್ಮ, ಈ ಬರ್ದಿದ್ದೆಲ್ಲ ಕತೆ ಆಗಲ್ಲ, ನೋಡಿದ್ದೆಲ್ಲ ಜೊತೆನೂ ಆಗಲ್ಲ. ಈ ಸಿನಿಮಾ ಕ್ಷೇತ್ರನೂ ಅಷ್ಟು ಸುಲಭನೂ ಇಲ್ಲ. ನಿನಗೆ ಯಾಕೋ ಬೇಕಿದೆಲ್ಲ? ಅಲ್ಲ ಕಡ, ನಿನ್ ಕತೆನೆ ಸಿನಿಮಾ ಮಾಡಷ್ಟು ಬರ್ಗೆಟ್ ಕೂತವ್ರ ನಮ್ಮ ಪ್ರೊಡ್ಯೂಸರ್ಸ್. ಹೋಗಲ್ಲ, ಡೈರೆಕ್ಷನ್ ಮಾಡೋದು ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ? ಆ ಭೂತೇಶ್ವರ ಸಂಘಕ್ಕೆ ನಮ್ಮ ಮಾಗಡಿ ಮಂಜ ನಿರ್ದೇಶಕ ಆಗಿದ್ದಾನೆ. ಹಾ, ಇವನು ಅದೇ ಥರ ಸಿನಿಮಾಕ್ಕೂ ನಿರ್ದೇಶಕ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ. ನನ್ನ ಮಗ ನೋಡು ಮಗ, ನಿನ್ನಂತ ಕತೆಗಾರ ನಿರ್ದೇಶಕ ಗಲ್ಲಿಗೊಬ್ಬ ಸಿಗ್ತಾನೆ. ಹಗಲು ಕಾಣಿಸ್ಕೊಂಡ್ಬೇಡ, ಅವೆಲ್ಲ ಗಿಟ್ಟಲ್ಲ ಕಣೋ. ಬಾ ನಮ್ ಜೊತೆ, ಎಂತದೋ ಒಂದು ಕೆಲಸ ಮಾಡ್ಕೊಂಡ ಅಂತೆ. ಥೂ ಕಚ್ಚಡ ನನ್ನ ಮಕ್ಕಳ, ನಿಮ್ಗಳ ಲೆವೆಲಲ್ಲಿ ನನ್ನನ್ನು ನೋಡ್ತೀರೇನ್ರೋ? ಹಾ, ನೋಡ್ತಾ ಇರ್ರಿ, ನಾನು ನಿರ್ದೇಶಕ ಆಗೇ ಆಗ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ನನ್ನ ಮಕ್ಕಳ, ನೋಡ್ತಾ ಇರ್ರೋ, ನಾನು ಸಿನಿಮಾ ಲೇಖಕ ನಿರ್ದೇಶಕ ಆಗೇ ಆಗ್ತೀನಿ. ಹೇಯ್ ಗಂಧರ್ವಿಕಾ, ನಿನಗೇನು ಬರ ಬಂದಿದ್ಯಾ? 100 ಸಿನಿಮಾಗಳನ್ನು ಮಾಡಿದ್ರೂ ನಿಮ್ಮ ಮನೆ ಆಸ್ತಿ ಕರ್ಗಲ್ಲ ಅಂತ ಗೊತ್ತು. ನನ್ನ ಹತ್ರನೇ ರೀಲ್ ಬಿಡ್ತೀಯ ದುಡ್ಡಿಲ್ಲ ಅಂತ. ಏನಂದೆ ನೀನು? ಕತೆ ಚೆನ್ನಾಗಿಲ್ಲ. ಲೇ ಬರ್ಕ್ಲಿ, ನನ್ನ ಟ್ಯಾಲೆಂಟನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿನಗಿಲ್ಲ ಕಣೆ. ಥೂ, ನಿನ್ನ ಎಜುಕೇಷನ್ಗೋಷ್ಟು ಬೆಂಕಿ ಹಾಕ. ನೀವೆಲ್ಲ ಹೊಟ್ಟೆ ಕಿಚ್ಚು ಮಾಡಿದಷ್ಟು ನನಗೆ ನಿರ್ದೇಶಕ ಆಗಬೇಕು ಅನ್ನೋ ಕೆಚ್ಚು ಹೆಚ್ಚಾಗತ್ತೆ, ನೆನ್ಪಿಟ್ಕೊಳ್ಳಿ. ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋ ಹಾಗೆ ನಿನ್ನ ಕತೆ ನಿನಗಿಷ್ಟ ಅಂತ ಹೇಳ್ತಾ ಇದೆಯಾ? ಎಂಥ ರಾಕ್ಷಸಿ ನೀನು! ಇಂಥ ಅವಮಾನವನ್ನು ನನ್ನ ಶತ್ರುಗಳಿಗೂ ಮಾಡಬೇಡ. ಒಂದು ನಕ್ಷತ್ರ ಬಿದ್ದರೆ ಆಕಾಶ ಹಾಳಾಗಲ್ಲ, ಒಂದು ಎಲೆ ಬಿದ್ದರೆ ಮರ ಬೋಳಾಗಲ್ಲ. ಹಾಗೇನೆ ನನ್ನ ಸಿನಿಮಾಕ್ಕಾಗಿ ನೀನು ಸ್ವಲ್ಪ ದುಡ್ಡು ಖರ್ಚು ಮಾಡಿದರೆ ನೀನೇನು ಬಡವಳಾಗ್ತಿರ್ಲಿಲ್ಲ. ನೀನು ನನ್ನ ಕತೆನ ಚೆನ್ನಾಗಿಲ್ಲ ಅಂದಾಗಲೇ ಅಲ್ಲೇ ನಿನ್ನನ್ನು ಹೂತಾಕೋ ಅಷ್ಟು ಸಿಟ್ಟು ಬಂದಿತ್ತು. ಆದರೂ ತಾಳ್ಮೆಯಿಂದ ಯಾಕಿದ್ದೆ ಗೊತ್ತಾ? ಕೊನೆಯಲ್ಲೇನಾದರೂ ಪವಾಡ ಆಗಿ ನೀನು ಪ್ರೊಡ್ಯೂಸರ್ ಆಗ್ಬೋದೇನೋ ಎಂಬ ಸಣ್ಣ ಆಸೆಯಿಂದ. ಗಂಧರ್ವಿಕಾ, ನಿರ್ಮಾಪಕಿ ಆಗೋದಕ್ಕೂ ಪುಣ್ಯ ಬೇಕು. ಆದರೆ ನೀನು ಅತ್ಯುತ್ತಮವಾಗಿರೋ ಕಥೆಯನ್ನೇ ಚೆನ್ನಾಗಿಲ್ಲ ಅಂದಂಥ ವೇಸ್ಟ್ ಬಾಡಿ ನೀನು, ಕಿರಾತಕಿ ನೀನು. ನಿನ್ನಂಥವಳಿಂದ ಈ ಸಮಾಜಕ್ಕೆ 3 ಕಾಸಿನ ಪ್ರಯೋಜನ ಇಲ್ಲ. ನೀನಾಗಲಿ ನಿನ್ನ ದುಡ್ಡಾಗಲಿ ವ್ಯರ್ಥವಾಗಿ ಹೋಗೋದನ್ನು ನನ್ನ ಕೈಲಿ ನೋಡೋದಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತೇ ನಿನ್ನನ್ನು ಕೊಲೆ ಮಾಡಿ ಸಿನಿಮಾ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಮಾತ್ರ ತಗೊಂಡೋಗ್ತೀನಿ. ತಗೊಳ್ಳಿಲ್ಲ ಅಂದರೆ ಪೇಟಿಎಮ್ ಇಟ್ಕೊಂಡು ATMಗೆ ಹುಡ್ಕಾಡ್ದಂತಾಗತ್ತೆ ಅಷ್ಟೇ. ನಿಮ್ಗಳಿಗೆಲ್ಲ ನಾನೇನು ಅನ್ನೋದನ್ನು ನನ್ನ ಸಿನಿಮಾ ಮೂಲಕನೇ ಉತ್ತರ ಕೊಡ್ತೀನಿ. ಸದ್ಯಕ್ಕೆ ನನ್ನ ಕೆಲಸ ಗಂಧರ್ವಿಕಾ, ನಿನ್ನ ಅಧ್ಯಾಯಕ್ಕೆ ಅಂತ್ಯ ಹಾಡೋದು. ಅಯ್ಯೋ, ಬೇಡ ಬೇಡ, ಅಯ್ಯೋ, ಬೇಡ, ನನಗೆ ಕೊಲ್ಬೇಡ, ಬೇಡ, ಹತ್ರ ಬರ್ಬೇಡ. ಬೇಡ ಬೇಡ.
ಸ್ನೇಹಿತನಾಗಿ ನೀನೇ ನನ್ನನ್ನು ಸಾಯಿಸ್ಬಹುದಾ? ಈ ಸ್ನೇಹಕ್ಕೆ ಬೆಲೆನೇ ಇಲ್ವಾ? ಈ ಅನ್ಯಾಯ ನ್ಯಾಯನಾ? ನಿನ್ನಂತ ದ್ರೋಹಿನ ಫ್ರೆಂಡ್ ಮಾಡ್ಕೊಂಡಿದ್ಕೆ ನನ್ ಶಿಕ್ಷೆ ಆಗ್ಬೇಕಾದ್ದೆ. ಬಾ, ಕೊಲೆ ಮಾಡು ಬಾ. ನಾನು ಸಾಯ್ತೀನಿ ಅಂತ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ. ಎಲ್ರಿಗೂ ಒಂದಲ್ಲ ಒಂದಿನ ಸಾವು ಬಂದೇ ಬರುತ್ತೆ. ನಾನು ಸಾವಿ ಕೇರ್ ಮಾಡಲ್ಲ, ಆದ್ರೆ ನಿನ್ನಂತ ಪ್ರಾಣ ಮಿತ್ರನಿಂದಲೇ ನನ್ನ ಪ್ರಾಣ ಹೋಗ್ತಿದೆಯಲ್ಲ, ಆ ನೋವು ನನ್ನನ್ನು ಕಾಡ್ತಾ ಇದೆ. ಆ ನೋವು ನನ್ನನ್ನು ಕಾಡ್ತಾ ಇದೆ. ಆಪ್ತ ಮಿತ್ರನಾಗಿರೋ ನಿನ್ನಿಂದ ಹೊಸ ಬದುಕು ಸಿಗ್ಬೇಕೆ ಹೊರತು ಸಾವು ಬರಬಾರ್ದು. ಅದ್ ನಿಂಗೂ ಶೋಭೆ ಅಲ್ಲ, ನನಗೂ ಶೋಭೆ ಅಲ್ಲ. ನಾನು ತುಂಬಾ ನಂಬಿದ್ದೆ. ನಂಬಿಕೆನೆ ಸ್ಮಶಾನ ಸೇರಿದ್ಮೇಲೆ ಇನ್ನು ನಾನು ಯಾವ ಲೆಕ್ಕ? ಬಾ, ಸಾಯಿಸು ಬಾ. ಕ್ಲೋಸ್ ಫ್ರೆಂಡ್ ಫ್ರಾಡ್ ಆಗ್ತಾನೆ ಅಂದ್ರೆ ಅದಕ್ಕಿಂತ ಆಘಾತ ಆಗೋ ವಿಷಯ ಇನ್ನೊಂದಿಲ್ಲ. ಬಾ, ಸಾಯಿಸು ಬಾ. ಬಾ, ನನ್ನ ಕಣ್ಣೀರಿಗೆ, ನನ್ನ ಸಾವಿಗೆ ಕಾರಣಾಗಿರೋ ನಿನ್ನನ್ನ ಆ ದೇವರು ಸುಮ್ಮನೆ ಬಿಡಲ್ಲ. ಬಾ, ಸಾಯಿಸು ಬಾ. ನಾನು ಅವಳನ್ನ ಕೊಲ್ಲಬೇಕು, ಆದರೆ ನಾನೇ ಕೊಂದಿದ್ದು ಅಂತ ಅವಳಿಗೆ ಗೊತ್ತಾಗಬಾರ್ದು. ಆ ರೀತಿ ಕೊಲ್ಲಬೇಕು. ಇವತ್ತು ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ಮೊಬೈಲ್ ಎಲ್ಲಿಟ್ಟೆ? ಓಹ್, ಬೆಡ್ರೂಮಲ್ಲಿ ಇರ್ಬೋದೇನೋ. ಎಲ್ಲೋದ್ಲಿ ಅವಳು? ಅದ್ಯಾಕೆ ಹಂಗೆ ಎದ್ರಕೊಂಡೆ? ನನ್ನ ಮೊಬೈಲ್ ನೋಡಿದ್ಯಾ? ಇಲ್ಲ. ಹಾಂ, ಸರಿ. ನಾನು ಕಾಫಿ ಮಾಡ್ತಿರ್ತೀನಿ, ಹೊರಗಡೆ ಹಾಲಲ್ಲಿ ಇರಬೇಕು, ಚೂರು ತಂದ್ಕೊಡು. ಹಾಂ, ಓಕೆ. ಇವಳು ಮೊಬೈಲ್ಗೆ ಮಿಸ್ಡ್ ಕಾಲ್ ಕೊಡೋಣ. ಓ, ನಾನು ಮಿಸ್ಡ್ ಕಾಲ್ ಕೊಡಬಾರ್ದು. ಇವಳು ಸತ್ತ ಮೇಲೆ ಪೊಲೀಸ್ ಕೇಸ್ ಆದರೆ ನಾನೇ ಎವಿಡೆನ್ಸ್ ಕೊಟ್ಟಂಗಾಗತ್ತೆ. ದುಡ್ಡು ಕೊಟ್ಟು ಚೌಡಿ ಬಿಡಿಸ್ಕೊಂಡಂಗಾಗತ್ತೆ. ಮೊಬೈಲ್ನ ನಾನೇ ಹುಡ್ಕೊಡ್ತೀನಿ. ಓ, ಮೊಬೈಲ್ ಇಲ್ಲೇ ಇದೆ. ಫೋನ್. ಥ್ಯಾಂಕ್ಸ್. ನನಗೆ ಸಪ್ರೇಟ್ ಕಾಫಿನ ಮಾಡ್ಕೋಬೇಕು. ಎಸ್. ಇದು ನನಗೆ, ಇದು ಅವನಿಗೆ. ಎಲ್ಲಿ ಹೋದ ಇವನು?
ಹುಳ ಬಿದ್ದಿದೆ. ನಾನು ಇದಕ್ಕೆ ವಿಷ ಹಾಕಿದ್ದೀನಿ. ನಾನು ಇದನ್ನು ಕುಡಿಬಾರ್ದು. ಛೇ, ಹುಳ ಬಿದ್ಬಿಟ್ಟಿದೆ. ಗಂಧರ್ವಿಕಾ, ನೀನು ಕುಡಿಯಲ್ಲ ಅಂದರೆ ನಾನು ಕುಡಿಯಲ್ಲ. ತಪ್ಪಿಸ್ಕೊಂಡ್ಬಿಟ್ಟಿಯಾ? ಛೇ, ತಪ್ಪಿಸ್ಕೊಂಡ್ಬಿಟ್ಲಲ್ಲ. ಈ ಕಾಫಿಲಿ ನಮ್ಮ ಹೆಸರು ಬರ್ದಿಲ್ಲ ಅಂತ ಕಾಣಿಸುತ್ತೆ. ಹ್ಞೂ ಅಜ್ಜಿ ರಜಾ ತಗೊಂಡಿದ್ದಾರೆ. ನಾನೇ ಲಂಚ್ ಪ್ರಿಪೇರ್ ಮಾಡ್ತೀನಿ. ಊಟ ಮಾಡೋ ಹಾಗೆ ಮಾಡ್ತೀಯಾ ತಾನೇ? ಚೆನ್ನಾಗಿದ್ರು ತಿನ್ಬೇಕು, ಚೆನ್ನಾಗಿಲ್ಲ ಅಂದ್ರೂ ತಿನ್ಬೇಕು. ತಿನ್ಲಿಲ್ಲ ಅಂದ್ರೆ ಬಾಯಿಗೆ ತುರ್ಕ್ ಬಿಡ್ತೀನಿ. ರೀ, ನನಗೋಸ್ಕರ ಏನಾರು ಸ್ಪೆಷಲ್ ಮಾಡ್ರಿ. ಖಂಡಿತ ಮಾಡ್ತೀನಿ. ಗೋಲ್ಡನ್ ಕ್ಯಾಪ್ಸಿಕಮ್ನ ತಂದು ಫೈನ್ ಆಗಿ ಚಾಪ್ ಮಾಡಿ, ಅದಕ್ಕೆ ಸ್ಪೆಷಲ್ ಆಲೂ ತಂದು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿ, ತೂರ್ದಲ್ಲಿ ಹಾಕಿ, ಅದಕ್ಕೆ ಹಳದಿ ಹಾಕಿ ಬಾಯ್ಲ್ ಮಾಡಿ, ಅದ್ರೊಳಗಡೆ ಬಾಯ್ಲ್ಡ್ ವೆಜಿಟೇಬಲ್ಸ್ನ ಹಾಕಿ, ನೆಕ್ಸ್ಟ್ ಧನಿಯಾ, ಜೀರಾ, ಮಸ್ಟರ್ಡ್, ಇಂಗು, ಮೆಂತ್ಯ ಎಲ್ಲ ಹಾಕಿ ಫ್ರೈ ಮಾಡಿದ ಮಸಾಲೆಗೆ ಕೋಕೋನಟ್ ಹಾಕಿ ಮಿಕ್ಸ್ ಮಾಡ್ತೀನಿ. ಸ್ಪೈಸಿಯಾಗಿರುತ್ತೆ. ವಿತ್ ರೈಸ್ ಕೂಡ ಇರುತ್ತೆ. ತಿಂದ್ರೆ ಸೂಪರ್ ಆಗಿರುತ್ತೆ. ಆಹಾ, ನೀನು ಹೇಳೋದು ಕೇಳಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ಇನ್ನು ತಿಂದರೆ ವಂಡರ್ಫುಲ್ ಆಗಿರುತ್ತೆ. ಹೌದು, ಇದಕ್ಕೆ ಏನಂತಾರೆ? ಇದು ಯಾವ ಡಿಶ್ಶು? ಅನ್ನ ಸಾಂಬಾರ್. ಅನ್ನ ಆಯಿತು. ಹೇಗಾದರೂ ಮಾಡಿ ಅವಳಿಗೆ ವೈಕುಂಠಕ್ಕೆ ದಾರಿ ತೋರಿಸ್ಬೇಕು. ಹೇಗಾದರೂ ಮಾಡಿ ಅವನ್ನ ಕೈಲಾಸ ಕಳಿಸ್ಬೇಕು. CC ಕ್ಯಾಮರಾ ಕೆಟ್ಟೋಗಿರೋದು ಒಳ್ಳೇದೇ ಆಯಿತು. ವಾಟರ್ ಟ್ಯಾಂಕ್ ಫಿಲ್ ಆಗಿದೆ. ನಾನು ಹೋಗಿ ಮೋಟ್ರ್ ಆಫ್ ಮಾಡಿ ಬರ್ತೀನಿ. ಸಾಂಬಾರು ಉಪ್ಪು ಬಂದರೆ ಆಫ್ ಮಾಡ್ತೀಯಾ? ಸಾಂಬಾರ್ಗೆ ಮೆಡಿಸನ್ ಮಿಕ್ಸ್ ಮಾಡ್ತೀನಿ. ಅವಳು ಅದರಲ್ಲಿ ಊಟ ಮಾಡಿದಾಗ ವಾಮಿಟ್ ಆಗತ್ತೆ. ಆಗ ನಾನು ಇಂಜೆಕ್ಷನ್ ಕೊಡೋ ನೆಪದಲ್ಲಿ ಆ ಒಂದು ಇಂಜೆಕ್ಷನ್ ಕೊಟ್ಟರೆ ಈಸಿಯಾಗಿ ಸಾಯಿಸ್ಬೋದು. ಸಾಂಬಾರು ಹೋಗ್ತಾ?
ಇಲ್ಲ ಇಲ್ಲ. ಅಮೋರೆ ಅಮೋರೆ. ಹಾ ಬಂದೆ. ನೀನ್ ಸ್ವಲ್ಪ ಹೊತ್ತು ಆ ರೂಮಲ್ಲಿರು. ಈಗೊಬ್ಬ ಬರ್ತಾನೆ, ಅವನ ಕಣ್ಣಿಗೆ ಕಾಣಿಸ್ಕೋಬೇಡ. ಅವನು ನಮ್ಮ ಡ್ಯಾಡಿಗೆ ರೈಟ್ ಹ್ಯಾಂಡು, ಹಾಗೇನೆ ದೊಡ್ಡ ಫಿಟ್ಟಿಂಗ್ ಮಾಸ್ಟರು. ವೆರಿ ಡೇಂಜರಸ್ ಫೆಲೋ. ಹೋಗಲ್ಲಿ. ಇವನು ಯಾವನೋ ಬಂದಲ್ಲ. ಸಾಂಬಾರ್ ಇಷ್ಟು ಬೇಗ ಉಕ್ಕಲ್ಲ. ಅಮೋರೆ ರೇಷನ್. ಒಳಗಡೆ ಇಟ್ಟು ನೀನು ಹೊಲಕ್ಕೆ ಹೋಗು, ತೋಟಕ್ಕೆ ಹೋಗ್ಬೇಡ. ಆಯ್ತು ಅಮೋರೆ. ಬೈಕ್ ತಗೊಂಡ್ಯಾ? ಹ್ಞೂ ಅಮೋರೆ, ಸೆಕೆಂಡ್ ಹ್ಯಾಂಡು. ನೀನೇನು ಫಸ್ಟ್ ಹ್ಯಾಂಡ? ನೀನು ಸೆಕೆಂಡ್ ಹ್ಯಾಂಡೇ. ಅಮೋರೆ 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 ಅಮೋರೆ. ಓ ಶಿಟ್. ಅಮೋರೆ, ಏನಾಯ್ತು? ಸಾಂಬಾರ್ ಚೆನ್ನಾಗಿಲ್ಲ, ಫುಡ್ ಪಾಯ್ಸನ್ ಆಗಿದೆ. ನಡಿ. ಅಮೋರೆ, ಯಾವ ಕಾರಣಕ್ಕೂ ಇದನ್ನ ಊಟ ಮಾಡಬೇಡಿ. ದಿನಸಿ ಅಂಗಡಿಲಿ ಏನೋ ಪ್ರಾಬ್ಲಮ್ ಆಗಿದೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಇಲಿಗಳು ರೇಷನ್ ತಿಂದಾಗ್ತವೆ ಅಂತೇಳಿ ಅವುಗಳು ಓಡಾಡೋ ಜಾಗದಲ್ಲೆಲ್ಲ ಪಾಯ್ಸನ್ನ ಸ್ಪ್ರೆಡ್ ಮಾಡಿರ್ತಾರೆ. ಕೆಲವೊಮ್ಮೆ ಅದು ಫುಡ್ ಐಟಮ್ಗೆ ಸೇರ್ಕೊಂಡು ಹೀಗಾಗುತ್ತೆ. ಅಮ್ಮೋರೆ, ನಾನು ಇದನ್ನ ಹೊರಗೆ ಚೆಲ್ ಬರ್ತೀನಿ. ಛೇ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟ. ಅಮ್ಮೋರೆ, ನಾನು ಸಾಂಬಾರ್ ಮಾಡ್ಕೊಡ್ಲಾ? ಬೇಡ ಬೇಡ, ಮೊಸರಿದೆ, ತೊಂದ್ರೆ ಏನಿಲ್ಲ. ನೀನು ಹೊಲ್ಕೋಗು. ಸರಿ ಅಮ್ಮೋರೆ, ಆಯ್ತು. ಹೇ, ನನಗೆ ಕೇಳಿಸ್ತು. ಅದೇನೋ ಹೇಳ್ತಾ ಇದ್ದ ಅವನು, ಫುಡ್ ಪಾಯ್ಸನ್ ಆಗಿದೆ ಅಂತ. ಸಾರಿ ಅಮರ್, ನನಗೇನು ಗೊತ್ತಾಗ್ತಿಲ್ಲ. ಸಾಂಬಾರ್ ಹೇಗೆ ಪಾಯ್ಸನ್ ಆಯಿತು ಅಂತ. ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ ಪ್ಲೀಸ್. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅದ್ಯಾಕೆ ನೊಂದ್ಕೊಳ್ತೀಯ? ಅದು ರೇಷನ್ ಪ್ರಾಬ್ಲಮ್ಮು, ಅಥವಾ ಗೋಡೆ ಮೇಲಿರೋ ಹಲ್ಲಿನೋ ಜಿರಳೆನೋ ಬಿದ್ದಿರ್ಬೋದು. ಇಲ್ಲ ಅಂದರೆ ಏನಾದರೂ ಆಕಸ್ಮಿಕವಾಗಿ ಆಗಿರುತ್ತೆ. ಅದೆಲ್ಲ ಸಹಜ. ಬೇಜಾರು ಮಾಡ್ಕೋಬೇಡ, ಹಾಲ್ಗೆ ಹೋಗೋಣ ಬಾ. ಫುಡ್ ಪಾಯ್ಸನ್ ಆಗೋದಕ್ಕೆ ನಾನೇ ಕಾರಣ. ಪಾಯ್ಸನ್ ಹಾಕಿದ್ದು ನಾನು. ಅದಕ್ಕೆ ಸಾಂಬಾರ್ ವಿಷ ಆಯಿತು. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಗಂಧರ್ವಿಕ. ತಪ್ಪೆಲ್ಲ ನಂದೆ. ನೀನೇನು ನೊಂದ್ಕೋಬೇಡ ಗಂಧರ್ವಿಕ. ಆದರೆ ನೀನು ಇದರಲ್ಲೂ ಬಚಾವಾಗ್ಬಿಟ್ಟೆ ಅಲ್ಲ. ನನ್ನ ಕೈಯಿಂದ ನೀನು ಅದು ಹೇಗೆ ತಪ್ಪಿಸ್ಕೊಳ್ತೀಯೋ ನಾನು ನೋಡ್ತೀನಿ. ಇವನು ಇದರಲ್ಲೂ ಬಚಾವಾಗ್ಬಿಟ್ಟ. ನನ್ನ ಕೈಯಿಂದ ಇವನು ಅದು ಹೇಗೆ ತಪ್ಪಿಸ್ಕೊಳ್ತಾನೋ ನಾನು ನೋಡ್ತೀನಿ. ಛೇ, ನನಗೆ ಸರಿಯಾಗಿ ಕೊಲೆ ಮಾಡೋದಕ್ಕೂ ಬರ್ತಿಲ್ವೇ. ಅಮರ್, ಸಾಂಬಾರಿಲ್ಲ ಅಂದ್ರೇನು? ಮೊಸರಿದೆ, ಊಟ ಮಾಡೋಣ ಬಾ. ಹ್ಞೂ
ನನ್ಗೆ ಯಾಕೋ ಸ್ವಲ್ಪ ಹೊತ್ತು ಮಲಗಬೇಕು ಅನಿಸ್ತಾ ಇದೆ. ನಾನು ಆ ರೂಮಲ್ಲಿ ಮಲಗ್ತೀನಿ, ನೀನು ಇಲ್ಲಿ ಮಲ್ಕೋ. ಓಕೆ. ಇಷ್ಟೊತ್ಗಳು ನಿದ್ರೆ ಮಾಡ್ತಿರ್ತಾಳೆ. ಇದೇ ಸರಿಯಾದ ಸಮಯ. ತಲೆ ದಿಂಬಿನಿಂದ ಉಸಿರುಗಟ್ಟಿಸಿ ಸಾಯಿಸ್ಬೇಕು. ಇವ್ರ ಮನೆಯಲ್ಲಿ CC ಕ್ಯಾಮ್ರಾ ಕೆಟ್ಟಿದ್ದು ಒಳ್ಳೆಯದೇ ಆಯಿತು. ಅಕ್ಷಿ, ಯಾಕೆ ಬಂದೆ? ಅದು ಆ ಫೋನ್ ಚಾರ್ಜರ್ ಬೇಕಿತ್ತು, ಚಾರ್ಜ್ಗೆ ಇಟ್ಬಿಟ್ಟು ಮಲ್ಗೋಣ ಅಂತ ತಗೊಳಕ್ ಬಂದೆ. ಥ್ಯಾಂಕ್ಸ್ ಗಂಧರ್ವಿಕಾ. ಚಾರ್ಜಿಗೆ ಹಾಕಿ ಮೊಬೈಲ್ನ ಸೈಲೆಂಟ್ ಮಾಡಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಕೋ. ಛೇ, ಹಾಳಾದ ಸೀನು. ಇವಾಗಲೇ ಬರಬೇಕಿತ್ತಾ? ನೀನೀಗ ಮಲ್ಕೊಂಡ್ರೆ ಶಾಶ್ವತವಾಗಿ ನಿನ್ನನ್ನು ಮಲ್ಗಿಸೋಕೆ ಅನುಕೂಲವಾಗುತ್ತೆ. ಅವನ್ನ ಹೇಗಾದರೂ ಮಾಡಿ ಸಾಯಿಸಲೇಬೇಕು. ಇದರಿಂದ ತಲೆಗೆ ಹೊಡೆದ್ರೆ ಖಂಡಿತ ಸಾಯ್ತಾನೆ. ಗಂಧರ್ವಿಕಾ, ನಿದ್ದೆ ಬರಲಿಲ್ವಾ? ಯಾಕೋ ನಿದ್ದೆ ಬರಲಿಲ್ಲ. ನಿನ್ನನ್ನೇ ಮಾತಾಡ್ಸೋಣ ಅಂತ ಬಂದೆ. ನಿದ್ದೆ ಮಾಡೋರ್ನ ಎದ್ದೇಳಿಸ್ಬಾರ್ದು ಅಂತ ಇದ್ರ ಜೊತೆ ಆಟ ಆಡ್ತಾ ಇದ್ದೆ. ನನಗೂ ನಿದ್ದೆ ಬಂದಿರಲಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದೆ. ಆದರೆ ನನ್ನ 6th ಸೆನ್ಸ್ ಹೇಳ್ತಿತ್ತು ಯಾರೋ ಹಾಲ್ ಒಳಗಡೆ ಬಂದರು ಅಂತ. ತಕ್ಷಣ ಎದ್ದು ನೋಡಿದ್ರೆ ನೀನು. ಸರಿ, ಹೊರಗೋಗಿ ಸ್ವಲ್ಪ ಹೊತ್ತು ಮಾತಾಡೋಣವಾ? ನೀನು ಮೇಲ್ ನರ್ಸ್ ಆಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆದರೆ ಫಿಲ್ಮ್ ಫೀಲ್ಡಿಗೆ ಯಾಕೆ ಬಂದೆ? ಸಿನಿಮಾ ನಿರ್ದೇಶಕ ಆಗಬೇಕು ಅನ್ನೋದು ನನ್ನ ಜೀವನದ ಬಹುದೊಡ್ಡ ಗುರಿಯಾಗಿತ್ತು. ಅದನ್ನು ಸಾಧಿಸ್ಬೇಕು ಅಂತಲೇ ನರ್ಸಿಂಗ್ ಹೋಮ್ಗೆ ಹೋಗಲಿಲ್ಲ, ಕೆಲಸ ಬಿಟ್ಬಿಟ್ಟೆ. ಆದರೆ ಈಗಲೂ ನನ್ನ ಬ್ಯಾಗಲ್ಲಿ ಸಿರಿಂಜು, ಇಂಜೆಕ್ಷನ್ನು, ಟ್ಯಾಬ್ಲೆಟ್ಸು, ಫಸ್ಟ್ ಏಡ್ ಮೆಟೀರಿಯಲ್ಸ್ ಇದ್ದೇ ಇರುತ್ತೆ. ಯಾಕೆ ಹೇಳು? ಈಗಲೂ ನಾನು ಅದರಿಂದ ಸಮಾಜ ಸೇವೆ ಮಾಡೋದಕ್ಕೆ ಅವಕಾಶ ಇದೆ. ಮೊನ್ನೆ ಒಬ್ಬರು ಮನೆಗೆ ಹೋಗಿದ್ದೆ, ಅಲ್ಲೊಬ್ಬರು ಮೈಕೈ ನೋವು ಅಂತ ನರಳ್ತಾ ಇದ್ರು. ಆಗ ನನ್ನ ಹತ್ರ ಒಂದು ಒಳ್ಳೆ ಇಂಜೆಕ್ಷನ್ ಇತ್ತು, ಕೊಟ್ಟೆ ನೋಡು, ಎಷ್ಟು ಬೇಗ ಚೇತರಿಸ್ಕೊಂಡ್ರು ಗೊತ್ತಾ? ಹೌದಾ? ಆ ದೇವರೇ ನಿನ್ನನ್ನು ನನ್ನ ಹತ್ರ ಕಳಿಸಿದ್ದಾನೆ ಅಂತ ಕಾಣಿಸುತ್ತೆ ಕಣೋ. ನಿನ್ನೆ ಮಾರ್ನಿಂಗ್ ನಾನು ಸೈಕ್ಲಿಂಗ್ ಹೋದಾಗ ಬಿದ್ದು ಮೈಕೈ ಎಲ್ಲ ನೋವಾಗಿದೆ. ನನಗೂ ಒಂದು ಇಂಜೆಕ್ಷನ್ ಕೊಡ್ತೀಯಾ ಪ್ಲೀಸ್? ಅಫ್ಕೋರ್ಸ್, ಡೆಫಿನೆಟ್ಲಿ. ನಿಧಾನವಾಗಿ ಕೊಡಬೇಕು. ಶ್ಯೂರ್, ನಾನು ಹೋಗಿ ಇಂಜೆಕ್ಷನ್ ರೆಡಿ ಮಾಡ್ಕೋತಿರ್ತೀನಿ. ನಾನು ಬಯಸಿದ್ದು ನೀನು ಬಯಸಿದ್ದು ಒಂದೇ ಆಯಿತು.
ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡುವಾಗ ಯಾವುದೇ ಸದುದ್ದೇಶನೂ ಇರಲಿಲ್ಲ, ದುರುದ್ದೇಶನೂ ಇರಲಿಲ್ಲ. ಪ್ರಜ್ಞೆ ತಪ್ಪಿಸೋ ಈ ಇಂಜೆಕ್ಷನ್ನ ಸುಮ್ಮನೆ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೆ. ಆದರೆ ಯಾವತ್ತೂ ಇದನ್ನು ಬಳಸೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಇದನ್ನು ಉಪಯೋಗಿಸ್ಕೊಳ್ತೀನಿ. ಗಂಧರ್ವಿಕಾ, ಈ ಇಂಜೆಕ್ಷನ್ನ ನಿನಗೆ ಕೊಟ್ಟರೆ ಮೂರ್ಛೆ ಹೋಗ್ತೀಯ. ಆಗ ನಿನ್ನ ಕೊಲ್ಲೋದು ನನಗೇನು ಕಷ್ಟ ಆಗಲ್ಲ. ಮುಂದಿನ ವಿಷಯನ ಆಮೇಲೆ ನೋಡ್ಕೊಳ್ಳೋಣ. ಗಂಧರ್ವಿಕಾ, ಇಂಜೆಕ್ಷನ್ ರೆಡಿ. ಅಮ್ಮ ಬೇಡ, ನಾನೇನೋ ಮಾಡ್ಕೋತೀನಿ. ಅಮ್ಮ ಅಯ್ಯೋ ಬೇಡ. ಅವನನ್ನು ಸಾಯಿಸೋ ಸಾಧನ ನೀನೇ. ಯಾವನಿಗೆ ಬೇಕು ನಿನ್ನ ಇಂಜೆಕ್ಷನ್ನು? ನನ್ನ ಮೈ ಕೈ ನೋವನ್ನ ಹೆಂಗೆ ಗುಣ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೊನ್ನೆ ಇನ್ನು ನಮ್ಮನೆ ದೇವ್ರ ತೀರ್ಥ ತಗೊಂಡು ಬಂದಿದ್ವಿ. ಅದನ್ನು ಕುಡಿದ್ರೆ ಯಾವ ಕಾಯಿಲೆನೂ ಇರೋದಿಲ್ಲ, ದೇಹಕ್ಕೆ ಹೊಸ ಚೈತನ್ಯ ಬರುತ್ತೆ. ನಮ್ಮ ಮನೆ ದೇವರು ತುಂಬ ಪವರ್ಫುಲ್ಲು. ನೀನು ಸ್ವಲ್ಪ ತಗೋ, ಒಳ್ಳೇದಾಗುತ್ತೆ ನಿಂಗೂ. ತೀರ್ಥ ಪ್ರಸಾದನ ಬೇಡ ಅನ್ಬಾರ್ದು. ಅದಕ್ಕೋಸ್ಕರ ಫ್ರೆಶ್ ಅಪ್ ಆಗಿ ಬರ್ತೀನಿ. ವಾಶ್ರೂಮ್ ಎಲ್ಲಿದೆ? ಅಲ್ಲೇ ಬೆಡ್ರೂಮ್ ಹತ್ರ ಇದೆ ನೋಡು. ಓಕೆ. ಥ್ಯಾಂಕ್ಸ್ ಗಾಡ್. ಏನಾದರೂ ಪ್ಲ್ಯಾನ್ ಮಾಡಿ ನಾನೇ ಅವನ್ನ ಬಾತ್ರೂಮ್ ಕಳಿಸ್ಬೇಕು ಅಂತಿದ್ದೆ. ಆದರೆ ಅವನಾಗೆ ಬಾತ್ರೂಮ್ ಸೇರಿಕೊಂಡ. ನಾನು ಬಯಸಿದ್ದು ಅವನು ಬಯಸಿದ್ದು ಒಂದೇ ಆಯಿತು. ಕಿಟಕಿ ಕ್ಲೋಸ್ ಆಗಿದೆ, ಗೀಸರ್ ಆನ್ ಆಗಿದೆ. ಕಾರ್ಬನ್ ಮಾನಾಕ್ಸೈಡ್ ಕುಡಿದು ಸತ್ತೇ ಸಾಯ್ತಾನೆ. ಈ ಬಾರಿ ಅವನ ಸಾವು ಕನ್ಫರ್ಮ್. ಅವನಿಗೆ ಬೇರೆ ಆಪ್ಷನ್ನೇ ಇಲ್ಲ. ಈಗ ಅವನು ಸೈಲೆಂಟಾಗಿ ಸಾಯ್ತಾನೆ. ಈ ಸಲ ಅವನು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಈಗ 100% ಹೋಗೇನೆ. ಗಂಧರ್ವಿಕಾ, ಸತ್ತ ಅಂತ ಕಾಣಿಸುತ್ತೆ. ಸಾಯುವಾಗ ನನ್ನ ಹೆಸರು ಕರೆದು ಸತ್ತಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಗಂಧರ್ವಿಕಾ, ಟವಲ್ ತಂದೆ. ತಗೋ ತೀರ್ಥ. ಛೇ, ಈ ಟೈಮಲ್ಲೇ ಸಿಲಿಂಡರ್ ಖಾಲಿ ಆಗ್ಬೇಕಾ? ಇವತ್ತು ಮಧ್ಯಾಹ್ನ ಊಟ ಸರಿಯಾಗಿಲ್ಲ. ನೂಡಲ್ಸ್ ಮಾಡ್ಲಾ? ಹಾ, ಸೂಪರ್, ಮಾಡು. ಅಮ್ಮ, ಏನಾಯ್ತು? ಅಯ್ಯೋ ನಿನ್ನ, ಬಾ.
ಎಷ್ಟು ಒಳ್ಳೆಯವನು ಇವನು, ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ದಾನೆ. ಕಂದರ್ವಿಕಾ, ನಾನೇ ನೂಡಲ್ಸ್ ಮಾಡ್ತೀನಿ. ಏನಾಯ್ತು? ಹುಷಾರು, ಬಾ ಕೂತ್ಕೋ. ಏನಾಯ್ತು? ಇರು ಒಂದು ನಿಮಿಷ, ಒಂದು ನಿಮಿಷ ಇರು, ಒಂದು ನಿಮಿಷ ಇರು. ಡ್ರಾಪ್ಸ್ ತಗೋ ಬರ್ತೀನಿ. ಹಾಗೆ ಸ್ಟೋವ್ ಆಫ್ ಮಾಡಿ ಬರ್ತೀನಿ, ಇರು. ಒಂದು ನಿಮಿಷ. ಇಲ್ಲೊಂದು ನಿಮಿಷ ನೋಡು. ಓಕೆ, ಬಂದೆ. ಕಂದರ್ವಿಕಾ ಒಳ್ಳೆಯವಳೆ, ಆದರೆ ನಾನೇ ಒಳ್ಳೆಯವನಲ್ಲ. ಯಾಕಂದರೆ ನನಗೆ ಹಣ ಬೇಕು, ನನ್ನ ಸಿನಿಮಾ ಆಗಬೇಕು, ನನ್ನ ಗುರಿ ಈಡೇರಬೇಕು. ಓಯ್, ಥ್ಯಾಂಕ್ ಯು. ನಾವು ತಿನ್ನೋ ಅನ್ನದ ಮೇಲೆ ನಮ್ಮ ಹೆಸರು ಬರ್ದಿರುತ್ತಂತೆ, ಆದರೆ ಕೆಲವ್ರ ಹೆಸರು ಉದ್ದಕ್ಕಿರುತ್ತೆ ನೋಡು, ಅದಕ್ಕೆ ನೂಡಲ್ಸ್ ಕಂಡಿಡಿದ್ರಂತೆ. ಓ ಹಾಗೋ. ಹಾ, ನೂಡಲ್ಸ್ ಕಾಣುತ್ತದೆ ಶಾವಿಗೆ ಅಂತೆ, ನೂಡಲ್ಸ್ ಕಾಣುತ್ತದೆ ರೈತನ ಮಿತ್ರ ಎರೆಹುಳುವಿನಂತೆ. ಆದರೆ ನಿಜವಾಗಿ ನೂಡಲ್ಸ್ ಕಾಣೋದೇಗೆಂದರೆ ಹೇಗೆ? ಆದರೆ ನಿಜವಾಗಿ ನೂಡಲ್ಸ್ ಕಾಣೋದೇಗೆಂದರೆ ನೂಡಲ್ಸ್ನಂತೆಯೇ. ಅಮ್ಮಾರ್ ಒಳ್ಳೆಯವನೇ, ಆದ್ರೆ ನಾನ್ ಒಳ್ಳೆಯವಳಲ್ಲ. ಯಾಕಂದ್ರೆ ನನಗೆ ಕೀರ್ತಿ ಬೇಕು, ಹೆಸರು ಬೇಕು. ಅವನು ಹಂಗೆ ನನಗೆ ಬೇಡ. ಹಲೋ ನಾಗವೇಣಿ. ಹಾಂ, ಯಾಕೆ ಏನು ಅಂತ ಕೇಳಬೇಡ. ನಿಮ್ಮ ಅಪ್ಪನ ನೋಡೋಕ್ಕೆ ಕೋಳಿ ಕೃಷ್ಣ ಅಂತ ಒಬ್ಬ ರೌಡಿ ಬರ್ತಾನಲ್ಲ, ಅವನ ನಂಬರ್ ಮೆಸೇಜ್ ಮಾಡು. ಹಲೋ ಹಲೋ ಸರ್, ನಮಸ್ಕಾರ ಸರ್. ಕೋಳಿ ಕೃಷ್ಣ ಸರ್ ಅವರ ಮಾತಾಡ್ತಿರೋದು? ಹೌದು, ಯಾರು ಮಾತಾಡ್ತಿರೋದು?
ನಿನ್ನ ಫೋಟೋನ ಮತ್ತು ಅವನ ಫೋಟೋನ ವಾಟ್ಸಪ್ ಮಾಡು. ಹ್ಞೂ 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 ಮುಂದಿಂದೆಲ್ಲ ನಾನು ನೋಡ್ಕೋತೀನಿ. ಹೊಸ ಡೀಲು. ಹ್ಞೂ ಇಲ್ಲೇ ಬೆಳ್ಳಿಗುತ್ತಿ ಹತ್ರ ನಮ್ಮ ತೋಟ ಇದೆ. ವಾಕ್ ಮಾಡ್ತಾ ಮಾತಾಡ್ತಾ ಅಲ್ಲಿಗೆ ಹೋಗೋಣ, ಎಳ್ನೀರು ಕುಡ್ಕೊಂಡು ಬರೋಣ, ಏನಂತೀಯ? ಓಕೆ ಗಂಧರ್ವಿಕಾ, ನನಗೊಂದು 5 ನಿಮಿಷ ಟೈಮ್ ಕೊಡು, ಒಬ್ರಿಗೆ ಕಾಲ್ ಮಾಡಿ ಬರ್ತೀನಿ. ಹಾಂ ಸರಿ. ಹಲೋ. ಹಾಂ ಹೇಯ್ ಪವನ್. ಹಾಂ ಹೇಯ್, ನಿಮ್ಮ ಏರಿಯಾದಲ್ಲಿರೋ ರೌಡಿ ಡೆಲ್ಲಿ ಡಾಗ ಅದೇ ಕಣೋ, ನಿನ್ನ ಫ್ರೆಂಡ್ನ ಫ್ರೆಂಡು. ಹಾಂ ಏಯ್, ಅವ್ನ ನಂಬರ್ ಇದ್ದರೆ ಕಳಿಸೋ, ಆದರೆ ಯಾಕೆ ಏನು ಅಂತ ಮಾತ್ರ ಕೇಳಬೇಡ. ಹಾಂ ಸರಿ. ಓಯ್ ಬಚ್ಚಾ, ಲಗಾ ರೇ ಉಸ್ಕೋ. ತುಂಬಾ ಇವತ್ತು ಅವನಿಗೆ ಸರಿಯಾಗಿ ಮೂಳೆ ಮುರಿ ನೆಗದ್ ಬೀಳಂಗ್ ಹೊಡಿರೋ. ಲಗಾ ರೇ ಉಸ್ಕೋ, ಮಾರೋ. ನಮಸ್ಕಾರ ಸರ್, ಡೆಲ್ಲಿ ಡಾಗಣ್ಣ ಸರ ಮಾತಾಡ್ತಿರೋದು. ಹಾಂ ಸರಿ. ಹಲೋ ಅರೆ, 1 ಮಿನಿಟ್ ತಗೊಳ್ಳಿ, ಮಾತಾಡಿ. ನಮ್ಮ ಪಿ ಹತ್ರ ಮಾತಾಡೋಪ್ಪ. ಹಲೋ. ಸರಿ, ನಿನ್ನ ಫೋಟೋ ಮತ್ತೆ ಅವಳ ಫೋಟೋ ಎರಡೂ ವಾಟ್ಸಪ್ ಮಾಡು. ಹಾಂ ಹೇಳಿದ್ದೆಲ್ಲ ಗೊತ್ತಾಯ್ತಲ್ಲ. ಹತ್ರ ಕಾರಲ್ಲೇ ಹೋಗ್ಬೋದಿತ್ತು, ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ, ದೊಡ್ಡ ಜಿಪ್ಣಿ ನೀನು. ನಮ್ಮ ಕಾರು ಪಂಚರ್ ಆಗಿದೆ. ಟೈರು ನಿನ್ನದೆ, ಗಾಳಿಯು ನಿನ್ನದೆ, ಪಂಚರ್ ಆಗದಿರಲಿ ಕಾರು ಅಂತ ಬೇಡ್ಕೋಬೇಕಿತ್ತು. ನಾನೊಂದು ವೇಳೆ ನಿನ್ನನ್ನು ದ್ವೇಷ ಮಾಡಿದ್ರೆ ನೀನೇನು ಮಾಡ್ತೀಯಾ? ಗುಡ್ ಕ್ವಶನ್. ನೀನು ನನ್ನನ್ನು ದ್ವೇಷ ಮಾಡ್ಬೋದು, ಆದರೆ ನಾನು ನಿನ್ನನ್ನು ಸದಾ ಸ್ನೇಹದಿಂದಲೇ ಕಾಣ್ತೀನಿ. ಆದರೆ ಒಂದು ಮಾತು, ನಿನ್ನ ದ್ವೇಷಕ್ಕೆ ಮಿತಿ ಇರುತ್ತೆ, ಆದರೆ ನನ್ನ ಮೈತ್ರಿಗೆ ಯಾವುದೇ ಥರದ ಮಿತಿ ಇರೋದಿಲ್ಲ. ಅದು ನೇರ, ದಿಟ್ಟ, ನಿರಂತರವಾಗಿರುತ್ತೆ. ಅದೇ ಕ್ವಶನ್ನ ನಾನು ನಿನ್ನನ್ನು ಕೇಳಿದ್ರೆ ನಾನು ಅದೇ ಉತ್ತರವನ್ನೇ ಹೇಳ್ತೀನಿ. ಅದೇ ಅದೇ ಅದೇ.
ನನ್ನೇ ಗುದ್ಕೊಂಡು ಹೋಗ್ತೀಯನೋ? ಅಮ್ಮ ನಾನು ಅಷ್ಟು ಸುಲಭವಾಗಿ ಯಾರ ಹತ್ರನೂ ಹೊಡೆದಾಡಕ್ಕೆ ಹೋಗಲ್ಲ. ಆದರೆ ಯಾವನಾದರೂ ಕಾಲ್ ಕೆರ್ಕೊಂಡು ಬಂದರೆ ಅವನ ಕಾಲನ್ನ ಕತ್ತರಿಸ್ತೇ ಬಿಡಲ್ಲ. ನೆಕ್ಸ್ಟ್ ಯಾವನು? ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಅವಳೇ ಸುಪಾರಿ ಕೊಟ್ಟಿತ್ತು. ಹೇಯ್, ಏನ್ ಯೋಚನೆ ಮಾಡ್ತಿದ್ಯಾ? ತೋಟಕ್ಕೆ ಹೋಗೋಣ ಬಾ. ಹಾಯ್ ಡೆಲ್ಲಿ. ಹಾಯ್. ಏನ್ ಮಾಮ್ಸ್? ಡೀಲಾ? ಆರಾಮಿದೆಯಲ್ಲ? ನಮ್ಮ ದಾಗನ್ ಜೊತೆ ಒಂದು 10 ನಿಮಿಷ ಮಾತಾಡಿ ಹೋಗೋಣ ಕಣ್ರು. ಬಾ ಮಾಮ್ಸ್, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ಏಯ್, ಏನ್ ಸರ್ಪ್ರೈಸ್ ಮರಯ್ಯ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೀನೇನ್ ಇಲ್ಲಿ? ನನಗೆ ಹೆಂಗೆ ಆಗ್ತಾ ಇದೆ, ನೀನೆಲ್ಲಿ ಸಿಕ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನೇನೆಲ್ಲಿ? ಲೇ ಮಚ್ಚ, ಇವರು ನಾವು ಎಲ್ಲ ಜೇಲ್ ಮೇಟ್ಸ್ ಕಣ್ಲ. ಒಂದು ಸಣ್ಣ ಡೀಲ್ ಬಂದಿದೆ, ಒಬ್ಬನ ಮುಗಿಸ್ಬೇಕು. ಬಂದಿದ್ಯಾ? ನಿನ್ ನೋಡ್ ಖುಷಿ ಆಯ್ತು. ನಿನ್ ಮಾತುಗಳು ತಲೆ ತಿರುಗಿ ಬಿದ್ದೋಗ್ತಾನ ಅಷ್ಟೇ. ಸಾಕಾಯ್ತು ನನಗೆ. ಅಯ್ಯೋ, ನಾವಿವತ್ತು ಬಾಳ ನಗ್ತಿದೀವಿ. ಏನ್ ಕಾದಿದೆಯೋ ಏನೋ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಕಟ್ಟೆ ಮೇಲೆ ಹೋಗೋಣವಾ? ಬೇಡ ಬೇಡ, ಶೂ ಇದೆ, ಬಾ ಹೋಗೋಣ. ಅವನನ್ನು ಮುಗಿಸೋದಕ್ಕೆ ಅವಳೇ ಕನ್ನೋ ಡೀಲ್ ಕೊಟ್ಟಿರೋದು. ಅಣ್ಣ, ಅಲ್ಲಿದ್ನಲ್ಲ ಅವನೇಣ ನಮ್ಗೆ ಡೀಲ್ ಕೊಟ್ಟಿರೋದು, ಅವಳನ್ನ ಮುಗಿಸೋದಿಕ್ಕೆ. ಮತ್ತೆ ಕ್ಲೋಸ್ ಆಗಿದಾವಲ್ಲ ಇವು. ಇಲ್ಲೇ ಹತ್ರದಲ್ಲೇ ನಮ್ ತೋಟ ಇರೋದು. ಗೊತ್ತು ನನಗೆ. ಅವಳು ಹೇಳಿದ್ಲು ಅಂತ ನಾನು ಅವನನ್ನ ಕೊಂದ್ರೆ, ಅವನು ಹೇಳ್ದ ಅಂತ ನೀನು ಅವಳನ್ನ ಕೊಂದ್ರೆ ನಮಗೆ ದುಡ್ಡು ಕೊಡೋರು ಯಾರು? ಆಗ ನಾವು ದುಡುಕ್ಬಾರ್ದು. ಇದರಲ್ಲೇನೋ ವಿಷಯ ಇದೆ, ಮೊದಲೇನು ಅಂತ ತಿಳ್ಕೊಳ್ಳೋಣ. ಕರೆಕ್ಟಾಗಿ ಹೇಳಿದೆ ಕೃಷ್ಣ, ಇದರಲ್ಲೇನೋ ವಿಷಯ ಇದೆ.
ನೀನು ಹೇಳ್ದಂಗೆ ನಾವು ಅವನ್ನ ಕೊಲ್ತೀವಿ. ಆದ್ರೆ ಯಾಕೆ ಕೊಲ್ಬೇಕು? ನಿನಗೆ ಅವನ ಮೇಲೆ ಯಾಕೆ ದ್ವೇಷ? ನೋಡ್ ಮರಿ, ಲಾಯರ್ ಹತ್ರ, ಡಾಕ್ಟ್ರ್ ಹತ್ರ, ಪೊಲೀಸ್ ಹತ್ರ, ನಮ್ಮಂತ ಕಳ್ರ ಹತ್ರ ಸತ್ಯ ಹೇಳ್ಬೇಕು. ಸರಿಯಾದ ಕಾರಣ ಗೊತ್ತಿಲ್ಲದೆ ನಾವು ಯಾರನ್ನು ಕೊಲೆ ಮಾಡಲ್ಲ. ಸುಳ್ಳು ಹೇಳಿದ್ರೆ ಸಾಯಿಸ್ತೀವಿ, ಸತ್ಯ ಹೇಳಿದ್ರೆ ಸಹಾಯ ಮಾಡ್ತೀವಿ. ಓಯ್, ಅವ್ನ್ ಕರಿಯೋ. ಓಯ್ ಬರ್ರೋ. ಏಯ್ ಬರೋಲ್ಲ ಬೇಗ. ನೋಡಿ ಮಕ್ಕಳ, ನಾವೀಗ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಮಗೂ ಇಲ್ಲಿವರೆಗೂ ಆಯ್ಕೊಂಡು ತಿಂದು ತಿಂದು ಸಾಕಾಗೈತೆ. ಇನ್ನು ಮುಂದಾದರೂ ದುಡ್ಡು ಮಾಡಬೇಕು, ದೊಡ್ಡದಾಗಿ ಹೆಸರು ಮಾಡಬೇಕು ಅಂತ ನಮಗೂ ಆಸೆ ಆಗಿದೆ. ಅದಕ್ಕೆ ನಾವೀಗ ಏನು ಮಾಡ್ತೀವಿ ಅಂತಂದರೆ, ಯಾಗೋ ನಿನ್ನ ಹತ್ರ ದುಡ್ಡಿದೆ, ಇವನ ಹತ್ರ ಸ್ಕ್ರಿಪ್ಟ್ ಇದೆ. ನಿನ್ನ ದುಡ್ಡಲ್ಲಿ ಜೀವನನೂ ಮಾಡ್ತೀವಿ, ಇವನ್ ಸಿನಿಮಾ ನಿರ್ಮಾಣನೂ ಮಾಡ್ತೀವಿ. ಯಾರಾದರೂ ಒಬ್ಬ ಒಳ್ಳೆ ಅಸಿಸ್ಟೆಂಟ್ ಡೈರೆಕ್ಟ್ನ ಇಟ್ಕೊಂಡು ಈ ಸಿನಿಮಾ ತಯಾರು ಮಾಡ್ತೀವಿ. ಆಮೇಲೆ ಈ ಸಿನಿಮಾಗೆ ಡೈರೆಕ್ಟ್ರು ಅಂತೇಳಿ ನನ್ನ ಹೆಸ್ರು ಹಾಕೊಳ್ತೀನಿ. ಇನ್ನು ಪ್ರೊಡ್ಯೂಸರ್ ಆಗಿ ನಮ್ಮ ಕೃಷ್ಣಣ್ಣನ ಹೆಸರು, ನಮ್ಮ ಡಾಗಣ್ಣನ ಹೆಸರು ಹಾಕೋತೀನಿ. ಕೋಟಿ ರಾಮು ಬಿಟ್ರೆ ಈ ಕೋಳಿ ಕೃಷ್ಣನೇ. दिल्ली डागा खुश हुआ, खुश हुआ. ಕತೆಗೆ ಇವರಿಬ್ಬರ ಹೆಸರು ಹಾಕೊಳ್ತೀನಿ. ಕತೆ ಬರೆಯೋಕ್ಕೂ ಗೊತ್ತು, ಕತೆ ಮುಗಿಸೋಕ್ಕೂ ಗೊತ್ತು. ಕತೆ ಕತೆ ನನ್ ಕತೆ, ಎಲ್ಲರೂ ನನ್ ಜೊತೆ. ಚಿತ್ರಕತೆಗೆ ಇವರಿಬ್ಬರ ಹೆಸರು ಹಾಕೊಳ್ತೀನಿ. ಓ ನಂದೇ ಚಿತ್ರಕತೆ, ಚಿಂದಿ ಚಿತ್ರಾನ್ನ. ಆಹಾ, ನಾನು ಡೈಲಾಗ್ ರೈಟ್ರು, ವರ್ಲ್ಡ್ ಫೇಮಸ್ ಆಗ್ಬಿಡ್ತೀನಿ.
ಸಂಭಾಷಣೆಗೆ ನಮ್ಮ ಡಿಚ್ಚಿ ಶೇಖರನ ಹೆಸರು ಹಾಕೋತೀನಿ. ಈ ಡಿಚ್ಚಿ ಶೇಖರ್ ಡೈಲಾಗ್ಸ್ ಬರೆದ್ರೆ ಡೈಲಾಗ್ಗಳೇ ಶೇಕ್ ಶೇಕ್. ಇನ್ನು ನಮ್ಮ ಡೀಲ್ ಶಂಕರ್ ಹೆಸರನ್ನ ಸಾಹಿತ್ಯಕ್ಕೆ ಹಾಕೋತೀನಿ. ನಾನು ಸಾಹಿತ್ಯ ರತ್ನ. ನಮಗಿದ್ರಿಂದ ದುಡ್ಡು ಹೆಸರು ಎರಡೂ ಸಿಗುತ್ತೆ. ಇದು ದೇವ್ರು ನಮಗೆ ಕೊಟ್ಟು ವರ ಅಂತ ತಿಳ್ಕೊತೀವಿ. ಅಣ್ಣ ಈಗ ತಪ್ಪಲ್ವಾ? ತಪ್ಪು ಯಾವುದಮ್ಮ ತಪ್ಪು? ಪಾಪ ಇವನ್ ಕಷ್ಟಪಟ್ಟು ಬರೆದಿರೋ ಚಿತ್ರಕಥೆನ ನೀನು ಕದಿಯೋಕೆ ಯೋಚನೆ ಮಾಡಿ ತಪ್ಪಲ್ವಾ? ಇವನ್ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಟ್ರೈ ಮಾಡಿ ತಪ್ಪಲ್ವಾ? ಲೇ ತಮ್ಮ, ನೀನು ಇವಳ ಹಣನ ಹೆಣನ ಬಯಸಿದ್ದು ನಿಂದು ತಪ್ಪಲ್ವಾ? ಹೀರೋ ಹೀರೋಯಿನ್ಗಳು ಮಾಡೋದೆಲ್ಲ ಸರಿ, ವಿಲನ್ಗಳು ಮಾಡೋದೆಲ್ಲ ತಪ್ಪು ಅಲ್ವಾ? ಹಲೋ ಮೇಡಮ್, ಈಗ ನೀನು ಸುಪಾರಿ ಕೋಟೆ ಅಂತೇಳಿ ನಮ್ಮ ಕೃಷ್ಣಣ್ಣ ಇವನನ್ನು ಸಾಯಿಸ್ತಾನೆ. ಡೈರೆಕ್ಟ್ರೇ, ನೀನು ಸುಪಾರಿ ಕೋಟೆ ಅಂತೇಳಿ ನಾನು ಇವಳನ್ನು ಸಾಯಿಸ್ತೇನೆ. ಇದ್ರಲ್ಲಿ ನಮ್ದೇನು ತಪ್ಪಿದೆ? ನೀವು ಹೇಳ್ದಾಗೆ ನಿಷ್ಠೆಯಿಂದ ನಡ್ಕೋತಾ ಇದೀವಲ್ವಾ? ಇಲ್ಲಿ ಯಾರೂ ಇಲ್ಲ. ಇವ್ರನ್ನ ಸಾಯಿಸೋದಕ್ಕೆ ಈ ಕಾಡು 7 ಮಾಡಿಸಿದ ಜಾಗ. ನಿಮ್ಮಿಬ್ಬರ ಜಗಳದಲ್ಲಿ ನಮಗೆ ಲಾಭ ಆಯ್ತು. ಆದ್ರೆ ಇವರಿಬ್ಬರನ್ನ ಬದುಕಕ್ ಬಿಟ್ರೆ ನಮ್ಮ ಶ್ರದ್ಧಾಂಜಲಿ ಫೋಟೋಗಳಿಗೆ ನಾವೇ ಹಾರಾಗ್ದಾಗೆ. ಅಯ್ಯೋ ನಿನ್ನ! ನಾನು ಮಾಡಿದ್ದು ತಪ್ಪೆ, ನೀನು ಮಾಡಿರೋದು ತಪ್ಪೆ. ಅಲ್ಲಿಗೆ ಸಮ ಆಯಿತು, ಲೆಕ್ಕ ಚುಕ್ತ ಆಯಿತು, ತೀರ್ಮಾನನೂ ಆಯಿತು. ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ, ನೀನು ಪಟ್ಟಿದ್ಯಾ. ನಾನು ನಿನ್ನ ಕ್ಷಮಿಸ್ಬೇಕು, ನೀನು ನನ್ನನ್ನು ಕ್ಷಮಿಸ್ಬೇಕು. ಇವತ್ತಿಂದ ನಮ್ಮ ಹೊಸ ಸ್ನೇಹ ಆರಂಭ. ನಾನು ನಿನ್ನ ನಂಬ್ತೀನಿ. ಇವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ನಾನು ಕೂಡ ನಿನ್ನ ಹಾಗೆ ಒಳ್ಳೆಯವಳಾಗಿದ್ದೀನಿ. ಬಾ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ. ಶೆಟ್, ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಇದ್ದಿದ್ರೆ ಪೊಲೀಸ್ಗೋ ಫ್ರೆಂಡ್ಸ್ಗೋ ಕಾಲ್ ಮಾಡ್ಬೋದಿತ್ತು. ನನ್ನ ಮೊಬೈಲಲ್ಲೂ ನೆಟ್ವರ್ಕ್ ಇಲ್ಲ. ಬಾ ಬಾ ಬಾ. Thank you.
ಬರ್ರೋ. ಬಂದ್ರು ಇಲ್ಲೇ ಇದ್ದಾರೆ, ಬರ್ರೋ ಬೇಗ. ಇಲ್ಲೇ ಇದ್ದಾರೆ, ಬಂದ್ರು. ಅಣ್ಣ ಈ ಸಲ ಮಾತ್ರ ಅವ್ರನ್ನ ಬಿಡ್ಲೇಬಾರ್ದಣ್ಣ, ಹೊಡ್ದಾಕ್ಬಿಡ್ಬೇಕಣ್ಣ. ಅಬ್ಬಾ ಗಣೇಶ, ದೇವ್ರೆ ಪ್ಲೀಸ್ ನಮ್ಮನ್ನ ಕಾಪಾಡಪ್ಪ, ಆದಷ್ಟರಿಂದ ನಮ್ಮನ್ನ ಸಂಪೂರ್ಣವಾಗಿ ರಕ್ಷಿಸು ದೇವ್ರೆ, ಪ್ಲೀಸ್. ಮಾರುತಿ ಕಾಪಾಡಪ್ಪ, ಆಂಜನೇಯ ಕಾಪಾಡಪ್ಪ. ಓಡು ಓಡು. ಇದೇ ಸೇಫ್ ಜಾಗ ಅನ್ಸುತ್ತೆ. ಬಾ ಬಾ, ಶೂ ದೂರ ಎಸಿ. ಬೇಗ 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 ಬಾ ಬಾ ಬಾ, ಬೇಗ ಬಾ ಬೇಗ ಬಾ. ಬಂದೆ, ಬೇಗ ಬಾ ಬೇಗ. ನಡಿ ನಡಿ ನಡಿ, ಒಳ ನಡಿ ಒಳ ನಡಿ. ಬಾ ಬಾ, ಇಲ್ಲಿ. ಸರಿ ಸರಿ, ಅಲ್ಲೇ ಇರಲ್ಲ, ಅಲ್ಲೇ ಇರು ನೀನು, ನಾನಿಲ್ಲಿ ಇರ್ತೀನಿ. ಬರ್ಬೇಡ. ಅವ್ರು ದೂರ ಹೋಗಿರೋ ಚಾನ್ಸೇ ಇಲ್ಲ. ಶಿಷ್ಯ ಅಣ್ಣ ಒಳಗಡೆ ಹೋಗಿ ನೋಡೋಗು, ಅಲ್ಲೇ ಎಲ್ಲ ಔತ್ಕೊಂಡಿರ್ಬೇಕು ಅವರು. ಅಣ್ಣ ಇವ್ರು ಒಳಗಡೆ ಹೋಗಿದ್ರೆ ಹೊರಗಡೆ ಶೂ ಇರ್ಬೇಕಿತ್ತಲ್ವ ಅಣ್ಣ, ಒಳಗಡೆ ಹೋಗಿರಲ್ಲ ಅಣ್ಣ. ಅದು ಕರೆಕ್ಟ್. ಅಣ್ಣ ಯಾವ ಕಡೆ ಹೋದ್ರು ಇವರು? ಬರ್ರೋ, ಆ ಕಡೆ ಹೋಗಿರ್ತಾರೆ, ಬನ್ನಿ ಆ ಕಡೆ ಹೋಗಿರೋಣ. ಆ ಕಡೆ ಕಂಡ್ರು. ಓಯ್, ಇಲ್ಲೇ ಕಂಡ್ರು ಅವರು. ಬರ್ರ 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 ಬಂಡ್ರು ಬಂಡ್ರು, ಬೇಗ ಬಂಡ್ರು, ಓಡ್ ಬಂಡ್ರು, ಬೇಗ ಹಿಡಿರೋ. ಬಂಡ್ರು ಓಡ್ ಬಂಡ್ರು, ಬೇಗ. ಹಿಂಗೆ ಬರ್ತೀಯ? ಈ ಸಾಯ್ ನನ್ನ ಮಗನೇ.
ಎಲ್ಲೋ ಹೋದ್ಲು ಕಾಣ್ತಾನೆ ಇಲ್ವಲ್ಲ, ಈಗೆಲ್ಲೇ ಇದ್ದಲ್ಲ. ದೋಸ್ತ, ಅವ್ರ ಪಕ್ಕ ಇದ್ರೊಳಗಡೆ ಅವತಿರ್ತಾರೆ, ಹೋಗಿ ನೋಡ್ಕೊಂಡು ಬಾ ಹೋಗು. ಏಯ್, ಇದೇನ್ ಬೆಡ್ರೂಮಾ? ಹೋಗ್ ಬರೋದಕ್ಕೆ ಗುಹೆ, ಪ್ರಾಣಿಗಳಿರೋ ಗುಹೆ. ನಾನು ಹೋಗಲ್ಲಪ್ಪ. ಏಯ್, ನೀನೋಗ್ಲಾ? ಹುಲಿನೋ ಕರಡಿನೋ ಏನಾರು ಇದ್ರೆ ನಾನು ಹೋಗಲ್ಲಪ್ಪ, ನನ್ಗಿನ್ನೂ ಮದುವೆ ಆಗಿಲ್ಲ. ಲೇ, ಮದುವೆ ಆಗಿ ಜೀವನದೊಳಗಡೆ ಹೋಗೋದಕ್ಕಿಂತ ಈ ಗುಹೆ ಒಳಗಡೆ ಹೋಗೋದು ವಾಸಿ ಕಂಡ್ಲಾ? ಏಯ್, ನೀನಾದ್ರೂ ಹೋಗೋ. ಅಣ್ಣ, ನಂಗೆ ಮದುವೆ ಆಗಿದೆ ಅಣ್ಣ, ಹೆಂಡತಿ ಮಕ್ಳಿದ್ದಾರೆ ಅಣ್ಣ, ನಾನು ಮಾತ್ರ ಹೋಗಲ್ಲ ಅಣ್ಣ. ಏಯ್, ಅವರಿಂದ ಬಿಡುಗಡೆನಾದ್ರೂ ಸಿಗುತ್ತೆ, ಹೋಗೋ. ಅಣ್ಣ, ಇದ್ರೊಳಗಿರೋ ನರಿಗಿಂತ ಮನೆಯಲ್ಲಿರೋ ನಾರಿ ಅಲ್ಲಲ್ಲ ಮಾರಿನ ಎಷ್ಟು ವಾಸಿ ಕಣಣ್ಣ. ನಾನು ಇದ್ರೊಳಗೆ ಹೋಗಲ್ಲ ಅಣ್ಣ. ನೀನ್ ಅವತ್ತೇನ್ ಹೇಳ್ತಾ ಇದ್ದೆ? ನಮ್ದು ಬೇಟೆಗಾರ ವಂಶ, ಇವಾಗ್ಲೂ ಕಾಡಿಗೆ ಹೋಗಿ ಬೇಟೆ ಆಡ್ತೀವಿ, ಅಲ್ಲೇನಾದ್ರೂ ಸುಸ್ತಾದ್ರೆ ಸಿಮ್ಮದ್ ಗುಹೆಯಲ್ಲಿ ರೆಸ್ಟ್ ತಗೊಂತೀವಿ ಅಂತ ಇದ್ದೆ. ಅಣ್ಣ, ಇವನ್ನ ಕಳ್ಸೋಣ. ಲೋ, ನಾನು ಅವತ್ತೇನೋ ತಮಾಷೆ ಹೇಳಿದ್ರೆ ನೀನು ಅದನ್ನೇ ನಿಜ ಮಾಡ್ಕೊಂಡಿದ್ಯಾ? ಅಣ್ಣ, ನಾನು ಹೋಗಲ್ಲ ಅಣ್ಣ. ದೋಸ್ತ, ನೀನೇ ಹೋಗಮ್ಮ. ಸರಿ, ಆಯ್ತು, ನಾನೇ ಹೋಗಿ ನೋಡ್ತೀನಿ. ನೋಡ್ರೋ, ಆ ಎಂಟ್ರೆನ್ಸ್ ಅಲ್ಲಿ ಜೇಡ್ರ ಬಲೆ ಐತೆ. ಅವ್ರೇನಾದ್ರೂ ಒಳಗಡೆ ಹೋಗಿದ್ರೆ ಅದು ಹರ್ಕೊಂಡು ಹೋಗ್ಬೇಕಿತ್ತು. ಅದು ಹಂಗೆ ಐತೆ ಅಂತಂದ್ರೆ ಅವ್ರು ಒಳಗಡೆ ಹೋಗಿಲ್ಲ ಅಂತ ತಾನೇ ಅರ್ಥ. ನಡೀರಿ, ಬೇರೆ ಕಡೆ ನೋಡೋಣ ಬನ್ನಿ. ಅಣ್ಣ, ಈ ಗುಹೆ ಒಳಗೆ ಹೋಗೋದಕ್ಕೆ ನಮ್ಗೇನೆ ಭಯ ಆಗುತ್ತೆ. ಅಂಥದ್ರಲ್ಲಿ ಆ ಕಂದಮ್ಮಗಳು ಎಲ್ಲೋಗಿರ್ತಾರೆ? ಚಾನ್ಸೇ ಇಲ್ಲ. ಅದು ಕರೆಕ್ಟೇ. ಬನ್ನಿ. ಯಾವ ಬಲನೂ ಕಾಣ್ತಾ ಇಲ್ಲಪ್ಪ. ಮಧ್ಯಾಹ್ನದಿಂದ ನಮ್ಮನ್ನೇ ತಿರ್ಗಾಡ್ಸ್ಬಿಟ್ರಲ್ಲ, ಇವಾಗ ತಪ್ಪಿಸ್ಕೊಳ್ರು. ನಾನು ಯಾರು ಗೊತ್ತಾ? ಡೆಲ್ಲಿ ಡಾಗಣನ ಶಿಷ್ಯ ಮುಂಗ್ಸೆ. ಬರ್ರೋ. ಬಿಡು ಬಿಡು ಬಿಡು.
ಕಾಪಾಡಿ ಕಾಪಾಡಿ ನನ್ನನ್ನು ಕಾಪಾಡಿ ದಯವಿಟ್ಟು ಕಾಪಾಡಿ ನನ್ನನ್ನು ಕಾಪಾಡಿ ಕಾಪಾಡಿ ನನ್ನನ್ನು ಕಾಪಾಡಿ ನನ್ನನ್ನು ಕಾಪಾಡಿ ಕಾಪಾಡಿ ನನ್ನನ್ನು ಕಾಪಾಡಿ ಅಯ್ಯೋ ಪಾಪ ಕಾಪಾಡಮ್ಮ. ನನ್ನನ್ನು ಕಾಪಾಡಿ ಸರಿ ನಡಿ. ನನ್ನನ್ನು ಕಾಪಾಡಿ. ಬಾ ಬಾ ಹಿಡ್ಕೋ 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 ಜಾರ್ತಿಯ ಹುಷಾರು. ಬಾ 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 ಎಳೀರಿ, ಬೇಗ ಎಳೀರಿ ಎಳೀರಿ. ಇನ್ನ ಇನ್ನ ಎಳಿ 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 ಹಿಡ್ಕೋ. ಎತ್ತು 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 ಮೇಲೆತ್ತು ಮೇಲೆತ್ತು. ಹಾಂ ಎತ್ತು ಎತ್ತು ಮೇಲೆ. ಹಾಂ ಎಪ್ಸು ಎಪ್ಸು. ಹಾಂ ಎಪ್ಸು. ಹಾಂ ಹಾಂ ಓಕೆ. ಹಾಂ ಅಣ್ಣ ಅಲ್ಲಿದ್ದಾರಣ್ಣ. ನೋಡು 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 ನೋಡು. ಅಯ್ಯೋ ಇಲ್ಲೆಲ್ಲ ಓಡಾಡಿಸ್ತಾರ ಇವರು. ಓಡು ಓಡು ಓಡು, ಬಿಡ್ಬೇಡ ಬಿಡ್ಬೇಡ, ಓಡು ಓಡು ಓಡು. ಹಲೋ ಅಂಕಲ್ ಹಲೋ ಅಂಕಲ್ ಅಂಕಲ್ ರೌಡಿಗಳು ನಮ್ಮನ್ನ ಸಾಯಿಸಕ್ಕೆ ಓಡಿಸ್ಕೊಂಡು ಬರ್ತಿದ್ದಾರೆ. ಒಳಗಡೆ ಬಚ್ಚಿಟ್ಕೊಳ್ತೀವಿ, ಕಾಪಾಡಿ ಅಂಕಲ್ ಪ್ಲೀಸ್ ಅಂಕಲ್. ಈ ಬೇಡ ಬನ್ನಿ, ಒಳ್ಳೆ ಸರಿಯಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲೂ ಬೇಡ ಬನ್ನಿ, ಇಲ್ಲಿ ಯಾರು ಬರಲ್ಲ, ಅದೇ ಸರಿಯಾದ ಜಾಗ. ಹೋಗಿ ಅಲ್ಲೇ ಇರ್ರಿ, ಹೋಗಿ. ಯಾರು ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ? ಕಾಲಿಟ್ರೆ ಕಡ್ದಾಕ್ಬಿಡ್ತೀನಿ. ನೀನ್ ಆ ಕಡೆ, ನೀನ್ ಈ ಕಡೆ, ನೀನೆಲ್ಲೋಗು. ಏ ಮುಂಗ್ಸಿ, ಅಲ್ಲಿದ್ದಾರ ಮುಂಗ್ಸಿ? ಇಲ್ಲಿ ಯಾರು ಇಲ್ಲ ಅಣ್ಣ, ನಾನ್ ನೋಡ್ತಾ ಇದ್ದೀನಿ ಅವಾಗಿಂದ ಇಲ್ಲಿ ಯಾರು ಇಲ್ಲ. ಎಲ್ಲಿಗೆ ಬಂದಿದ್ದೆ ಹೇಳೋನು? ಈಗಲೇ ನೀನು ಲುಂಗಿ ಕಿತ್ತಾಕ್ಬಿಡ್ತೀನಿ. ಹೇಳು ಬೇಗ. ಇಲ್ಲ ಕಣ್ರು, ಯಾರು ಇಲ್ಲ ಕಣ್ರು, ಎಷ್ಟು ಸರಿ ಯಾರು ಇಲ್ಲ ಕಣ್ರು. ಅಯ್ಯೋ ಮಾಡ್ತಾ ಇದೆಯೇನೋ? ಚಲೋ ಹಿಂಡಿ ಹಾಕೊಳ್ಳೋ ಬಟನ್. ನಮ್ಮ ಅಣ್ಣನ ಎದುರಿಗೆ ತೋಳ್ ಮಾಡಿಸ್ತೀಯ, ಬಿಚ್ಚ ಗುಂಡೆ ಹಾಕೊಳ್ಳೋ ಹಾಕೊಳ್ಳೋ. ಎದುರಿಗೆ ತೋಳ್ ಮಾಡ್ತೀಯ, ಸಾಯಿಸ್ಬಿಡ್ತೀನಿ. ಯಾರು ಬಂದಿಲ್ಲ ಕಣ್ರು, ಇಲ್ಲ ಕಣ್ರು, ಯಾಕ ತೊಂದ್ರೆ ಕೊಡ್ತೀರಾ? ಯಾರು ಬಂದಿಲ್ಲ ಕಣ್ರು. ಅಯ್ಯೋ ಅಯ್ಯೋ ಯಾರು ಬಂದಿಲ್ಲ ಕಣ್ರು, ಯಾರು ಬಂದಿಲ್ಲ ಕಣ್ರು. ಯಾಕೆ ಹಿಂಗ್ ಚಿತ್ರಹಿಂಸೆ ಕೊಡ್ತೀರಾ? ಬಂದಿಲ್ಲ ಕಣ್ರು. ನಮ್ಮಿಬ್ಬರಿಗೋಸ್ಕರ ಅವ್ರಿಗೆ ಯಾಕೆ ಹೊಡಿತೀರಾ? ನೀವೆಲ್ಲಿಗೆ ಹೇಳ್ತೀರೋ ಅಲ್ಲಿಗೆ ಬರ್ತೀವಿ, ನಡೀರೋ. ಕಮಾನ್. ಏ ಬನ್ರೋ, ಕಮಾನ್. ಅಂಕಲ್ ಬೇಜಾರಾಗಬೇಡಿ ಅಂಕಲ್, ಸಾರಿ ಅಂಕಲ್, ನಮ್ಮಿಂದ ನಿಮಗೆ ತೊಂದರೆ ಆಯಿತು ಅಂಕಲ್, ಸಾರಿ ಅಂಕಲ್, ಸಾರಿ ಅಂಕಲ್. ಅವ್ರು ನನ್ನ ಕಾಪಾಡಿದರೆ ಅಂದಮೇಲೆ ನಾನು ಅವ್ರನ್ನ ಉಳಿಸ್ಲೇಬೇಕು, ಏನಾದರೂ ಮಾಡಿ ಉಳಿಸ್ಲೇಬೇಕು ಅವ್ರನ್ನ. ಅಂಕಲ್ ಕ್ಷಮಿಸ್ಬಿಡಿ ಅಂಕಲ್, ಸಾರಿ ಅಂಕಲ್, ನಮ್ಮಿಂದ ತಪ್ಪಾಯ್ತು ಅಂಕಲ್. ಏನಾಯ್ತು ಏನಾಯ್ತು, ಯಾಕೆ ಹಂಗೆ ಆಡ್ತಿದ್ಯಾ? ನೊರೆ ಎಲ್ಲ ಬರ್ತಾ ಇದೆ ಬಾಯಲ್ಲಿ. ಏನಾಗ್ತಿದ್ಯಾ?
ಚೆನ್ನಾಗಿ ಬೇಗ ಮುಗಿಸಿ ನನ್ ಚಿನ್ನ ಕಣೋ ನೀನು. ಏನಾಯ್ತು ಅಣ್ಣ? ಅವ್ರು ಕಾಣ್ತಾ ಇಲ್ಲ ಅಣ್ಣ. ನೋಡ್ರೋ ಬನ್ರೋ. ಅಯ್ಯೋ 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 ಸಾರಿ ಅಮರ್, ನಿನಗೆ ನಿನ್ನ ಸ್ನೇಹಕ್ಕೆ ಅನ್ಯಾಯ ಮಾಡಿದ್ಕೆ ಆ ದೇವರು ನಂಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಕಷ್ಟಪಟ್ಟು ಬರೆದಿರೋ ಆ ನಿನ್ನ ಸ್ಕ್ರಿಪ್ಟ್ ಬಗ್ಗೆ ನಾನು ಕೆಟ್ಟ ಆಲೋಚನೆ ಮಾಡಬಾರ್ದಾಗಿತ್ತು. ನಿನ್ನನ್ನು ಕೊಲ್ಲುವಂಥ ನೀಚ ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು. ದುಡುಕ್ಬಿಟ್ಟೆ ನಾನು. ನನ್ನಿಂದಲೂ ತಪ್ಪಾಗಿದೆ. ನನಗೆ ಶಿಕ್ಷೆ ಆಗಬೇಕಾದ್ದೆ. ನನ್ನ ದುರಾಸೆಯಿಂದ ಇವತ್ತು ನನ್ನನ್ನು ನಾನೇ ಕೊಲೆ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಆತರಗಾರಂಗೆ ಬುದ್ಧಿಮಟ್ಟ ಅಂತಾರಲ್ಲ, ಅದಕ್ಕೆ ನಾನೇ ಉದಾಹರಣೆ. ನನ್ನ ಕ್ಷಮಿಸ್ಬಿಡು ಗಂಧರ್ವಿಕಾ. ಸತ್ಕರ್ಮದಿಂದ ಸುದೈವ, ದುಷ್ಕರ್ಮದಿಂದ ದುರ್ದೈವ. ಈ ಮಾತು ಸತ್ಯ. ನಾವು ತೊಂದರೆ ಸಿಕ್ಕಾಕೊಂಡಾಗಿಂದ ಇನ್ನೊಬ್ಬರ ಜೀವದ ಬೆಲೆ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲ ಅಂದರೆ ಬಲಿ ತಗೊಳ್ಳೋದು ನಮ್ಗೆ ಅಭ್ಯಾಸ ಆಗ್ಬಿಡ್ತಿತ್ತೇನೋ. ಸಣ್ಣ ಕ್ರಿಮಿಗೂ ಕೂಡ ಜೀವ ಕೊಡೋ ಶಕ್ತಿ ನಮಗಿಲ್ಲ. ಅಂಥದ್ರಲ್ಲಿ ನಮ್ಗೆ ಹೇಗಾದರೂ ಮನಸ್ಸು ಬಂತು ಕೊಲ್ಲೋದಕ್ಕೆ. ನಾವಿಬ್ಬರು ತಪ್ಪು ಮಾಡೋ ಮೊದಲೇ ಯೋಚಿಸ್ಬೇಕಿತ್ತು. ನಾವೀಗ ಪಶ್ಚಾತ್ತಾಪ ಪಡ್ತಿದ್ದೀವಿ. ಆದರೆ ಪೂರ್ವತಾಪ ಪಟ್ಟಿದ್ರೆ ನಮಗಿಂಥ ಸ್ಥಿತಿನೇ ಬರ್ತಿರ್ಲಿಲ್ಲ. ನಮ್ಮ ಸಾವಿಗೆ ನಾವೇ ಆಹ್ವಾನ ಮಾಡ್ಕೊಂಡಂಗಾಯ್ತು. ಪ್ರತಿಯೊಬ್ಬರಿಗೂ ಮೂರ್ಖತನ ತೋರಿಸೋದಕ್ಕೆ ಹಕ್ಕಿರುತ್ತೆ.
ಆದರೆ ನಾವಿಬ್ಬರು ಅದನ್ನು ಅತಿಯಾಗಿ ದುರುಪಯೋಗ ಮಾಡ್ಕೊಂಡ್ಬಿಟ್ವಿ. ಬೆರಳಿಗಿಂತ ಉಂಗುರ ಮುಖ್ಯ ಅಲ್ಲ, ಬೆರಳಿದ್ರೆ ಮಾತ್ರ ಉಂಗುರಕ್ಕೆ ಬೆಲೆ. ಇವತ್ತಲ್ಲ ನಾಳೆ ನನ್ನ ಸ್ಕ್ರಿಪ್ಟಿಗೆ ಒಂದು ಒಳ್ಳೆ ಬೆಲೆ ಸಿಗ್ತಾಯಿತ್ತು. ನಾನು ನಿರ್ದೇಶಕ ಆಗ್ಬೋದಿತ್ತು. ನೀನು ಕೂಡ ಮನ್ಸು ಮಾಡಿದ್ದಿದ್ರೆ ಪ್ರೊಡ್ಯೂಸರ್ ಆಗಿ ಹೆಸರು ಮಾಡ್ಬೋದಿತ್ತು. ಯಶಸ್ಸೆಂಬ ಉಂಗುರಗಳನ್ನ ನಾವಿಬ್ಬರು ತೊಡ್ಬೋದಿತ್ತು. ಆದರೆ ನಮ್ಮಿಬ್ಬರಿಗೂ ತಾಳ್ಮೆ ಇಲ್ಲ. ನಮ್ಮಿಬ್ಬರ ದುಷ್ಟಬುದ್ಧಿನೇ ನಮಗಿವತ್ತು ಅಂತ್ಯ ಹಾಡ್ತಾ ಇದೆ. ಎಲ್ಲಿ ಹಾಳಾಗೋದ್ರಿ ಇವರು? ಸಿಗದಾಕ್ಬಿಡ್ತೀನಿ ಅವರನ್ನು. ದೇವ್ರ ದಯೆಯಿಂದ ಪವಾಡ ಏನಾದರೂ ನಡೆದು ನಾವೀಗ ಬದುಕಿದ್ರೂ ಕೂಡ ಜೀವನ ಪೂರ್ತಿ ನಿನಗೆ ಮುಖ ತೋರ್ಸೋಕೆ ನನ್ನಿಂದ ಆಗೋದಿಲ್ಲ. ನನ್ನಿಂದಲೂ ಆಗೋದಿಲ್ಲ. ಮುಂದಿನ ಜನ್ಮದಲ್ಲಾದರೂ ನಾನು ನಿನಗೊಂದು ಒಳ್ಳೆ ಗೆಳೆಯನಾಗಿರ್ತೀನಿ. ಆದರೆ ಈ ಜನ್ಮದಲ್ಲಿ ನನ್ನನ್ನು ಕ್ಷಮಿಸ್ಬಿಡು ಗಂಧರ್ವಿಕಾ. ನನಗೆ ಆ ದುಷ್ಟರ ಕೈಯಿಂದ ಸಾಯೋದಿಷ್ಟ ಇಲ್ಲ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ಅದರಲ್ಲಿ ಮುಳುಗಿ ನಾನೇ ಸಾಯ್ತೀನಿ. ಗಂಧರ್ವಿಕಾ, ಸಾವನಲ್ಲಾದರೂ ನಾನು ನಿನ್ನ ಜೊತೆ ಒಳ್ಳೆ ಗೆಳೆಯನಾಗಿರ್ತೀನಿ. ನಾನು ನಿನ್ನ ಜೊತೆ ಬರ್ತೀನಿ. ನಮ್ಮಿಬ್ಬರ ಬರ್ತ್ ಡೇಟ್, ಡೆತ್ ಡೇಟ್ ಎರಡು ಒಂದೇ ದಿನ ಆಗಿರಬೇಕು ಅಂತ ಆ ದೇವರೇ ನಿಶ್ಚಯಿಸಿರ್ಬೇಕು. ನಾನು ಸಾಯ್ತೀನಿ. ನಾನು ಸಾಯ್ತೀನಿ. ಹೇಯ್, ನಿಲ್ಲು ನಿಲ್ಲು ನಿಲ್ಲು. ಹೇಗೂ ನಾವು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸಾವ್ಗೀಗ ನಾವು ಹೆದರ್ತಾ ಇಲ್ಲ ಅಲ್ವಾ? ಸಾವ್ಗೆನೆ ನಾವು ಹೆದರ್ತಿಲ್ಲ ಅಂದಮೇಲೆ ಈ ನನ್ನ ಮಕ್ಕಳಿಗೆ, ಕಚ್ಚಡ ನನ್ನ ಮಕ್ಕಳಿಗೆ, ಲುಚ್ಚಗಳಿಗೆ, ಥರ್ಡ್ ಕ್ಲಾಸ್ಗಳಿಗೆ ನಾವು ಯಾಕೆ ಹೆದರ್ಬೇಕು? ಸಾಯೋದಂತೋ ಗ್ಯಾರಂಟಿ. ಸಾಯೋದಕ್ಕೂ ಮುನ್ನ ಹೋರಾಟ ಮಾಡೇ ಸಾಯೋಣ. ನಾವು ಸಾಯ್ಬೇಕು, ಇಲ್ಲ ಅವ್ರು ಸಾಯ್ಬೇಕು. ಅಟ್ಲೀಸ್ಟ್ ಇಬ್ಬರು ರಾಕ್ಷಸರನ್ನಾದರೂ ಸಾಯಿಸ್ಬೇಕು. ಹೇಡಿಗಳ ರೀತಿಯಲ್ಲಿ ಸಾಯೋದ್ರ ಬದಲು ಕೊನೆ ಪಕ್ಷ ಹೋರಾಡಿದ್ವಿ ಅನ್ನೋ ತೃಪ್ತಿ ಆದರೂ ಸಿಗುತ್ತೆ. ವೀರ ಸ್ವರ್ಗನಾದರೂ ಸಿಗುತ್ತೆ. ನಮಗೆಷ್ಟು ಸಾಧ್ಯ ಅಷ್ಟು ಹೋರಾಟ ಮಾಡೋಣ. ಏನಂತೀಯ ಗಂಧರ್ವಿಕಾ? ನಾನು ಅದೇ ಅಂತೀನಿ. ಕಮೋನ್, ಒಬ್ಬ ಅಯೋಗ್ಯನನ್ನಾದರೂ ಸಾಯಿಸಿ ಸಮಾಜಕ್ಕೆ ಉಪಕಾರ ಮಾಡೋಣ ಬಾ. ಇಲ್ಲೇ ಇದ್ದಾರೆ. ಅಯ್ಯಯ್ಯೋ, ಪೊಲೀಸು ಯಾಸ್ಕ್ಯಪ್ಪ ಆಗ್ರೋ. ಪೊಲೀಸ್ ಕಂಡ್ರು, ಬರ್ರೋ ಪೊಲೀಸರು ಸವಾಸ ಬೇಡ ಕಂಡ್ರು. 1000 ಕೇಸ್ ಹಾಕಿ ಜಡಿತಾರ್ ಕಂಡ್ರು. ಬೇಡ ಕಂಡ್ರು ಪೊಲೀಸರು ಸವಾಸ. ನಮಸ್ಕಾರ ಸರ್. ನಮಸ್ಕಾರ. ನೀವೇನಿಲ್ಲಿ? ನಿಮ್ಮನ್ನೇ ನೋಡ್ಬೇಕು ಅಂತ ನಾವು ನಿಮ್ಮೂರ್ಗೆ ಹೊರಟಿದ್ವಿ. ಅಚಾನಕ್ ಆಗಿ ನೀವು ಇಲ್ಲೇ ಸಿಕ್ಬಿಟ್ರಿ. ಏನ್ ಸರ್ ಇವರು ಈ ಡೂಪ್ಲಿಕೇಟ್ ಪೊಲೀಸ್ ನೋಡ ಎದುರು ಹೋಗ್ತಾರೆ, ಇನ್ನು ಒರಿಜಿನಲ್ ಪೊಲೀಸ್ ನೋಡಿದ್ರೆ ಏನ್ ಗತಿ? ಇವರೆಲ್ಲ ಎದುರ್ಕೊಂಡಿದ್ ನೋಡಿದ್ರೆ ಲೈಫ್ ಲಾಂಗ್ ಈ ಡ್ರೆಸ್ಸೇ ಬಿಚ್ಚಬಾರ್ದು ಅಂತ ಸರ್. ಕರೆಕ್ಟ್ ಸರ್. ಅದಿರ್ಲಿ, ನನ್ನನ್ನೇ ನೋಡ್ಬೇಕಂತ ನಮ್ಮೂರ್ಗೆ ಯಾಕೆ ಬರ್ತಿದ್ರಿ? ಅದೇ ಸರ್, ಮೊನ್ನೆ ನೀವು ಸಿಕ್ಕಾಗ ಪ್ರಾಮಿಸ್ ಮಾಡಿದ್ರಿ ನೀವು ಮಾಡೋ ಸಿನಿಮಾದಲ್ಲಿ SI ರೋಲು PC ರೋಲು ಕೊಡ್ತೀವಿ ಅಂತ. ಆದರೆ ಒಂದು ಕಂಡೀಷನ್ ಹಾಕಿದ್ರಿ, ಯೂನಿಫಾರ್ಮ್ ಬಟ್ಟೆನ ನೀವೇ ಹೊಲ್ಸ್ಕೊಂಬರ್ಬೇಕು ಅಂತ. ನಾವು ಒಪ್ಕೊಂಡ್ವಿ. ಟೈಲರ್ ಇವತ್ತೇ ಬಟ್ಟೆ ಕೊಟ್ರು ಸರ್. ನಾವು ಹೆಂಗ್ ಕಾಣ್ತೀವಿ ಅಂತ ಮೊದಲು ನಿಮಗೆ ತೋರಿಸ್ಬೇಕು ಅಂತ ನಮ್ಮ ಊರಿಂದ ಬರ್ತಿದ್ವಿ ಸರ್. ಆದರೆ ನೀವು ಇಲ್ಲೇ ಸಿಕ್ಬಿಟ್ರಿ. ಅದೃಷ್ಟ ಅಂದರೆ ಇದೆ ಅಲ್ವಾ ಸರ್? ಇದು ನಿಮ್ಮ ಅದೃಷ್ಟ ಅಲ್ಲ, ನನ್ನ ಅದೃಷ್ಟ. ಸರ್, ನಾವು ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತೀವ ಸರ್? ಸೂಪರಾಗಿ ಕಾಣಿಸ್ತಿದ್ದೀರಾ. ನೀವು ನಮಗೆ ಚಾನ್ಸ್ ಕೊಡೋದು ಕನ್ಫರ್ಮ್ ಅಲ್ವಾ ಸರ್? 100% ಕನ್ಫರ್ಮ್. ಕೆಲಸದಲ್ಲಿ ನಿಮ್ಗಿರೋ ಶ್ರದ್ಧೆ ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ನೀವು ಗಡ್ಡ ತೆಗಿಬೇಕು. ನೀವ್ ಹೇಳಿದ್ರೆ ನಾನು ನನ್ನ ತಲೆನೇ ತೆಗಿತೀನಿ, ಗಡ್ಡ ತೆಗಿಲ್ವಾ ಸರ್? ಸರ್, ನಮ್ಮ ಬಗ್ಗೆ ಪ್ರೊಡ್ಯೂಸರ್ ಹತ್ರ ಹೇಳ್ಬಿಡಿ ಸರ್. ಇಲ್ಲಾಂದ್ರೆ ಅವರು ಯಾರಿಗಾದ್ರೂ ನಮ್ಮಂತವ್ರಿಗೆ ಪ್ರಾಮಿಸ್ ಮಾಡ್ಬಿಡ್ತಾರೆ. ಆಗ ಕೈ ಬಂದು ತುತ್ತು ಬಾಯಿ ಬಲ್ಲ ಆಗ್ಬಿಡುತ್ತೆ ಸರ್. ಡೋಂಟ್ ವರಿ, ಯು ಬೋತ್ ಆರ್ ಸೆಲೆಕ್ಟೆಡ್. ಮೇಡಮ್, ನೀವು
ಇವ್ರ ನಿರ್ದೇಶನದ ಚಿತ್ರಕ್ಕೆ ನಾನೇ ಪ್ರೊಡ್ಯೂಸರ್. ಥ್ಯಾಂಕ್ ಯು ಸೋ ಮಚ್ ಗಂಧರ್ವಿಕಾ. ಥ್ಯಾಂಕ್ ಯು ಗಾಡ್. ಥ್ಯಾಂಕ್ಸ್ ಗಂಧರ್ವಿಕಾ. ನಾಳೆನೆ ನಮ್ಮ ಫಿಲ್ಮ್ ಬಗ್ಗೆ ಪ್ರೆಸ್ ಮೀಟ್ ಇಡ್ತಾ ಇದ್ದೀನಿ. ಆದಷ್ಟು ಬೇಗ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಈ ನಮ್ಮ ಸಿನಿಮಾ ನಿರ್ದೇಶಕರು ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಜೊತೆಗೆ ನಿಮ್ಮಂತ ಉತ್ಸಾಹಿ ಕಲಾವಿದರ ಸಹಕಾರ ನಮ್ಮೊಂದಿಗಿರುತ್ತೆ. ಶೀಘ್ರದಲ್ಲಿ ನಮ್ಮ ಸಿನಿಮಾಕ್ಕೆ ಮುಹೂರ್ತ ಮಾಡೋಣ. ಓಕೆ ಮೇಡಮ್. ಓಕೆ.